ನಿಮಗೆ ಅನ್ನ, ನಾವು ಬೆಳೆದರೆ ಅನ್ನದಾತ ರೈತರ ಹೋರಾಟಕ್ಕೆ ಜೈ ಜವಾನ್ ಜೈ ಜವಾನ್. ಕಳೆದ 156 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಜಂಗಮಕೋಟೆ ಹೋಬಳಿಗೆ ಸೇರಿದಂತಹ ರೈತರು ಮಾಡುತ್ತಿರುವಂತಹ ಈ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಭಕ್ತರಳ್ಳಿ ಬೈರೇಗೌಡ್ರೆ, ಹೋರಾಟ ಸಮಿತಿ ಅಧ್ಯಕ್ಷರಾದಂತಹ ಕೃಷ್ಣಪ್ಪನವರೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರಾಗಿರುವಂತಹ ದೀಪಕ್ ಸಿಎನ್ ರವರೇ, ದಲಿತ ಸಂಘಟನೆ ಮುಖಂಡರಾದಂತಹ ರಾಜಾಕಾಂತ್ ಅವರೇ, ಇನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷರು, ಸ್ಥಳೀಯ ನಮ್ಮ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಇಲ್ಲಿ ಉಸ್ತುವಾರಿಯಾಗಿರುವಂತಹ ಶ್ರೀನಿವಾಸರವರು ಸೇರಿದಂತೆ ಕೆಆರ್ಎಸ್ ಪಕ್ಷದ ಎಲ್ಲ ವೀರ ಸೈನಿಕರೇ ಮತ್ತು ಅನ್ನದಾತ ಬಂಧುಗಳೇ, ಬಹಳ ಸುದೀರ್ಘವಾಗಿ ಹಲವಾರು ಜನ ಇಲ್ಲಿಯ ಸಮಸ್ಯೆಯ ಕುರಿತು ಮಾತನಾಡಿದ್ದಾರೆ. ಬಹಳ ಗಂಭೀರವಾದ ಸಮಸ್ಯೆ. ಆಮೇಲೆ ಇದು ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ. ಈಗಾಗಲೇ ಬೆಂಗಳೂರಿನಿಂದ ಕೇವಲ 50-60 ಕಿಲೋಮೀಟರ್ ಫಾಸಲೆಯಲ್ಲಿ 4 ಕಡೆ ಇದೇ ತರಹಕ್ಕೆ ಕೆಐಎಡಿಬಿ, ಕೆಎಚ್ಬಿ, ಬಿಡಿಎ ತರಹದ ನಮ್ಮ ರಾಜ್ಯ ಸರ್ಕಾರವೇ ನಡೆಸ್ತಾ ಇರುವಂತಹ, ಆದರೆ ರಾಜ್ಯದ ಅತ್ಯಂತ ಕೆಟ್ಟಾತಿ ಕೆಟ್ಟ ಕೊಳಕ ರಿಯಲ್ ಎಸ್ಟೇಟ್ ಕಂಪನಿಗಳಾದಂತಹ ಕೆಐಎಡಿಬಿ, ಕೆಎಚ್ಬಿ, ಬಿಡಿಎ ತರಹದ ರಿಯಲ್ ಎಸ್ಟೇಟ್ ದಂಧೆ ಭ್ರಷ್ಟಾಚಾರ ಮಾಡುವಂತಹ ಕಂಪನಿಗಳ ವಿರುದ್ಧ ಅವರು ಮಾಡುತ್ತಿರುವಂತಹ ರೈತರ ಭೂಮಿಯ ಭೂಸ್ವಾಧೀನದ ವಿರುದ್ಧ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಇದು 156ನೇ ದಿವಸ ಅಹೋರಾತ್ರಿ ಧರಣಿ. ಇಲ್ಲೇ ಒಂದು 5-6 ಹಸುಗಳನ್ನ ಕಟ್ಟಾಕೊಂಡು ಇಲ್ಲೇ ಹಾಲು ಕರೆದು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡಿಕೊಂಡು ಇನ್ನು ವಿಶೇಷವಾಗಿ 4-5 ಹಳ್ಳಿಗಳ ಜನ, ಎಣ್ಣಂಗೂರು, ನಡುಪನಾಯಕನಹಳ್ಳಿ, ಬಸಪಟ್ನ, ತಾಡೂರು ಸೇರಿದಂತೆ ಆ ಭಾಗದ ರೈತರು ಇಲ್ಲಿ ಅರಕೆರೆ ಮತ್ತು ದೇವಗಾನಹಳ್ಳಿ ಇಷ್ಟು ಹಳ್ಳಿಗಳ ರೈತರು ಇಲ್ಲಿ ಬಂದು ಪ್ರತಿದಿನ ಇಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲೇ ಅಲ್ಲಿ 500 ದಿನ ದಾಟಿರಬಹುದು ಬಿಡದಿ ಬೈರಮಂಗಲದಲ್ಲಿ 560 ದಿನಗಳಿಂದ ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಅದು 7,500 ಎಕರೆ ಭೂಸ್ವಾಧೀನದ ವಿರುದ್ಧ. ಆಮೇಲೆ ಇಲ್ಲಿ ನಿಮ್ಮ ಪಕ್ಕದ ಹೋಬಳಿ, ಪಕ್ಕದ ಜಿಲ್ಲೆ ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರದ ದೊಡ್ಡ ಬೆಳವಂಗಲದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿನಲ್ಲಿ ರೈತರು ಇದೇ ತರಹದ ಕೆಡಿಬಿ ಭೂಸ್ವಾಧೀನದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಹೌದು, ಹಲವಾರು ಜನ ಹೇಳಿದ್ದಾರೆ ಇವತ್ತು ಅಭಿವೃದ್ಧಿ ಆಗಬೇಕು, ಕಾರ್ಖಾನೆಗಳು ಬರಬೇಕು, ಕೈಗಾರಿಕಾಭಿವೃದ್ಧಿ ಕೈಗಾರಿಕೆಗಳಿಗಾಗಿ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು. ಆದರೆ ಇಂತಹ ಲಕ್ಷ ಎಕರೆಗಿಂತಹ ಜಮೀನುಗಳನ್ನ ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡು ಅಲ್ಲೆಲ್ಲ ಅಭಿವೃದ್ಧಿ ಹೆಸರಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿ, ಆದ್ರೆ ಇವತ್ತಿಗೂ ಅಲ್ಲಿ ಕಾರ್ಖಾನೆಗಳನ್ನ ಆರಂಭಿಸಿಲ್ಲ. ಇಲ್ಲೇ ಯಾವ ಜಂಗಮಕೋಟೆ ಹೋಬಳಿನಲ್ಲಿ ಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೋ ಅದ್ರ ಪಕ್ಕದಲ್ಲೇ ಅದಕ್ಕೆ ಹೊಂದಿಕೊಂಡಾಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಇರ್ಬೋದೇನೋ ಆ ಜಮೀನುಗಳಿಗೆ ಈ ಜಮೀನುಗಳು. ಮಸ್ತೇನಹಳ್ಳಿ, ಚಿಂತಾಮಣಿ ತಾಲೂಕಿಗೆ ಸೇರಿದಂತಹ ಪ್ರದೇಶದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ 3,600 ಎಕರೆಗಳನ್ನ ಸ್ವಾಧೀನ ಮಾಡಿಕೊಂಡು ಡೆವಲಪ್ ಮಾಡಿದ್ದಾರೆ. ಒಂದಷ್ಟು ಕಡೆಗಳಲ್ಲಿ, ಇನ್ನೊಂದಷ್ಟು ಕಡೆಗಳಲ್ಲಿ ಸ್ವಾಧೀನ ಮಾಡಿಕೊಂಡು ಎಷ್ಟು ವರ್ಷ ಆಯ್ತು. ಆದ್ರೆ ಇಲ್ಲಿ ತನಕ ಅಲ್ಲಿ ನೆಲ ಸಮತಟ್ಟು ಮಾಡಿ ಕೈಗಾರಿಕೋದ್ಯಮಿಗಳಿಗೆ ಹಂಚಿಕೆ ಮಾಡಿಲ್ಲ. ಇಲ್ಲಿ ತನಕ ಬಂದಿರೋದು ಎಷ್ಟು? 3 ಕಾರ್ಖಾನೆಗಳಂತೆ. ತಿರುಪತಿ ತಿಮ್ಮಪ್ಪನ 3 ನಾಮ ಇದ್ದ ಹಾಗೆ 3 ಕಾರ್ಖಾನೆಗಳನ್ನ ತಂದು ಅಲ್ಲಿ ರೈತರನ್ನ, ಅಲ್ಲಿ ದುಡಿಮೆ ಮಾಡ್ತಿದ್ದಂತ, ಬದುಕ್ತಾ ಇದ್ದಂತ ರೈತರನ್ನ ಇವತ್ತಲ್ಲಿ ಒಕ್ಕಲೆಬ್ಬಿಸಿದ್ದಾರೆ. ಈ ವಿಚಾರವಾಗಿ ಕೇವಲ ಇಷ್ಟೇ ಅಲ್ಲ, ಇದರ ಹಿಂದೆ ನಮ್ಮ ಪಕ್ಷದ ಅಧ್ಯಕ್ಷರಾದ ದೀಪಕ್ ಸಿಎನ್ ಅವರು ಹೇಳಿದ್ರು, ಸ್ವಾಧೀನ ಮಾಡ್ಕೊಳ್ತೀವಿ ಅಂತ ನೋಟಿಸು, ಅವಾಗ ಒಂದಷ್ಟು ಜನ ರೈತರು ಹೋಗಿ ದುಡ್ಡು ಕೊಡ್ತಾರೆ ಅಲ್ಲಿ. ಆವಾಗ ನೋಟಿಫಿಕೇಶನ್ ಆದ್ಮೇಲೆ ಡಿನೋಟಿಫಿಕೇಶನ್ ಅಲ್ಲಿ ದುಡ್ಡು, ಅದಾದ್ಮೇಲೆ ಪರಿಹಾರ ವಿತರಣೆಯಲ್ಲಿ ದುಡ್ಡು, ಅದಾದ್ಮೇಲೆ ಏರಿಯಾ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ದುಡ್ಡು, ಅದಾದ್ಮೇಲೆ ಹಂಚಿಕೆ ಮಾಡೋದ್ರಲ್ಲಿ ದುಡ್ಡು. ನೀಚಾತಿ ನೀಚ ನಾನು ಹೇಳಿದ ಹಾಗೆ ಕೊಳಕ ರಿಯಲ್ ಎಸ್ಟೇಟ್ ಕಂಪನಿ ಯಾವ್ದಾದ್ರು ಇದ್ರೆ ನಮ್ಮ ರಾಜ್ಯದಲ್ಲಿ ಯಾವುವು? ಕೆಡಿಬಿ, ಕೆಎಚ್ಬಿ, ಬಿಡಿಎ, ಮೂಡ ಕೀಡ ಅಂತ ಏನೇನೋ ಆ ಜಿಲ್ಲಾ ಹೆಸರಿಗೆ ನಗರದ ಮೂಡ, ಬಿಡಿಎ ಅಂತ ಅಲ್ಲೊಂದು ಕೂಡ ಯಾವುದು ಬಳ್ಳಾರಿನಲ್ಲಿ, ಹಾಗೇನೆ ಹುಬ್ಳಿ HDA, ಈಗೇನೇನೋ ಆ ಜಿಲ್ಲೆಯ ಅಥವಾ ನಗರದ ಹೆಸರು ಜೊತೆಗೆ DA ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮಾಡ್ಕೊಳ್ತಾರೆ. ಇವರು ಮಾಡ್ತಾ ಇದ್ದಾರೆ. ನಾವು ಬೆಳಗ್ಗೆಯಿಂದ ನಿಮಗೆಲ್ಲ ಗೊತ್ತಿರಬಹುದು, ಬೆಳಗ್ಗೆಯಿಂದ ನಾವೆಲ್ಲ ಸುಮಾರು 35-40 ಕಿಲೋಮೀಟರ್ಗಳು
ಇಲ್ಲಿಗೆ ಜಾಥಾ ಮಾಡ್ಕೊಂಡು ಬಂದ್ವಿ ಹಳ್ಳಿಗಳಲ್ಲಿ. ಬಹುಶಃ ಬಹಳ ಜನ ಗೊತ್ತಿರ್ಲಿ ಅಂತ ಇದನ್ನು ಹೇಳ್ತೀನಿ. ಇಡೀ ರಾಜ್ಯದಲ್ಲಿಯೇ ಕೃಷಿಯಲ್ಲಿ ಪ್ರಯೋಗಶೀಲತೆ ಮಾಡಿಕೊಂಡು ಪ್ರಯೋಗಗಳನ್ನ ಮಾಡಿಕೊಂಡು ಯಶಸ್ವಿ ಕೃಷಿಕರಾಗಿ ಇರುವಂತಹ ಕಡಿಮೆ ನೀರಿನಲ್ಲಿ ಅತ್ಯಂತ ಹೆಚ್ಚು ಆದಾಯ ತೆಗೆದುಕೊಂಡು ಒಂದು ಘನತೆಯಿಂದ ಬದುಕುವಂತಹ ರೈತಾಪಿ ಬದುಕನ್ನ ಕಟ್ಟಿಕೊಂಡಿರೋರು ಯಾವ ಜಿಲ್ಲೆಯವರು? ಅವಿಭಜಿತ ಕೋಲಾರ ಜಿಲ್ಲೆಯವರು. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ನಮ್ಮ ಆನೇಕಲ್ ತಾಲೂಕಿನಿಂದ ಹಿಡ್ಕೊಂಡು ಯಲಹಂಕ, ಈ ಹೆಸರುಘಟ್ಟ ಈ ಭಾಗದಿಂದ ಹಿಡ್ಕೊಂಡು ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಹೊಸಕೋಟೆ ಆ ಭಾಗದಿಂದ ಹಿಡ್ಕೊಂಡು ಇಡೀ ಅವಿಭಜಿತ ಚಿಕ್ಕಬಳ್ಳಾಪುರ ಮತ್ತು ಅವಿಭಜಿತ ಕೋಲಾರ ಜಿಲ್ಲೆಯ ಜನರು. ಇಲ್ಲಿ ಯಾವ ರೈತರು ಬೆಳೆ ನಷ್ಟ ಆಯ್ತು, ಬೆಲೆ ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ತುಂಬಾ ಸಿಕ್ಕಾಪಟ್ಟೆ ನೀರು, ಯಥೇಚ್ಛವಾದ ನೀರು, ಅದು ಏನು ಕಬ್ಬು ಈ ತರಹದ ದೊಡ್ಡ ದೊಡ್ಡ ವಾಣಿಜ್ಯ ಬೆಳೆಗಳನ್ನ ಬೆಳೆಯುವಂತ ರೈತರು ಆ ಬೆಳೆಗಳನ್ನ ಬೆಳೀತಿರುವಂತ ಜಾಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದಾರೋ ಇಲ್ವೋ? ಬೆಳಗಾಂನಲ್ಲಿ, ಮಂಡ್ಯದಲ್ಲಿ, ಹಾವೇರಿನಲ್ಲಿ ಅನೇಕ ಕಡೆಗಳಲ್ಲಿ ಜಲ ಸಮೃದ್ಧಿ ಇರುವಂತಹ ಜಾಗಗಳಲ್ಲಿ, ಫಲವತ್ತಾದ ಊರುಗಳಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಎತ್ತಿನ ಹೊಳೆ ಅವ್ರು ಹೇಳ್ತಾ ಇದ್ರು, ಯಾರು ಮಾನ್ಯ ರೆಡ್ಡಿ ಅವರು ಯಾರು ಹೇಳ್ತಾ ಇದ್ರು, ನೀರ್ ಬರ್ಲಿಲ್ಲ, ಪೈಪಲ್ಲಿ ಏನ್ ಬಂತು? ಗಾಳಿ ಬಂತು. ಆ ಎತ್ತಿನ ಹೊಳೆ ಬರುತ್ತೆ, ಅದು ಇದು ಅಂತ ಇದ್ರು. ಇಲ್ಲ, ನಮಗೆ ಮಳೆ ನೀರು ಒಂದಷ್ಟು 1500 ಅಡಿ ತೆಗೆದೊಂದಷ್ಟು ನೀರು ಬರುತ್ತೆ. ಅದರಲ್ಲಿ ಹಿತಮಿತವಾಗಿ ಬಳಸಿ ಡ್ರಿಪ್ ಇರಿಗೇಷನ್ ಅಲ್ಲಿ ಕ್ರಾಂತಿ, ತುಂತುರು ನೀರಾವರಿಯಲ್ಲಿ ಕ್ರಾಂತಿ, ಇವೆಲ್ಲ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಕೂಲಿ ಕಾರ್ಮಿಕರೇ ಸಿಗೋದಿಲ್ಲ ಈ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ. ಅಂತಹದಲ್ಲಿ ಕೃಷಿ ಕಾರ್ಮಿಕರಿಲ್ಲದೇನೆ ಮನೆಯ 1-2-3 ಜನನೇ ಕೋಟ್ಯಾಂತರ ರೂಪಾಯಿಯನ್ನ ಇವತ್ತು ಕೃಷಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ. ನಾವು ಬಂದ್ರೆ ಕುಮಾರಹಳ್ಳಿ ಅಜಿತ್ ನಡುತ್ನಾಗಿಲ್ವಾ, ನಡುತ್ನಾಗಿಯಲ್ಲಿ ಅವರ ಹತ್ತಿರದ ಸಂಬಂಧಿಕರು ಅಕ್ಕ 1.5 ಕೋಟಿ 2 ಕೋಟಿ ರೂಪಾಯಿ ಮನೆ ಕಟ್ಟಿದ್ದಾರೆ. 1.5 ಕೋಟಿ 2 ಕೋಟಿ ರೂಪಾಯಿ ಮನೆ ಕಟ್ಟಿದ್ದಾರೆ. ಅವರು ಯಾವುದು ಕಳ್ತನ ಮಾಡಲಿಲ್ಲ. ಕಳ್ತನ ಮಾಡಿದಾರಪ್ಪ? ರಿಯಲ್ ಎಸ್ಟೇಟ್ ದಂಧೆ ಮಾಡಿದಾರಾ ಅಥವಾ ಗ್ರಾನೈಟ್ ಏನಾದ್ರು ಮಾಡಿದಾರಾ? ಏನ್ ಬೆಳೆದ್ರು? ಶುಂಠಿ ಬೆಳೆದ್ರು. ಎಷ್ಟು ಎಕರೆಯಲ್ಲಿ? 2 ಎಕರೆಯಲ್ಲಿ ಶುಂಠಿ ಬೆಳೆದು 2 ಕೋಟಿ ರೂಪಾಯಿ ಒಂದೇ ಬೆಳೆನಲ್ಲಿ 2 ಕೋಟಿ ರೂಪಾಯಿಗಿಂತ ಹೆಚ್ಚು ಆದಾಯ ಮಾಡುವಂತೆ. ಸುಮಾರು ಎಷ್ಟು? 600 ಚೀಲ ಒಂದು ಎಕರೆಗೆ. 600 ಚೀಲ 60 ಕೆಜಿ ಇರುವಂತಹ ಒಂದೊಂದು ಚೀಲ ಅಂತ 600 ಕೆಜಿ 600 ಚೀಲಗಳನ್ನ ಒಂದು ಎಕರೆಗೆ ಬೆಳೆದ್ರಂತು. ಒಳ್ಳೆ ಬೆಲೆ ಸಿಕ್ಕಾಗ 1-1.5 ಕೋಟಿ ಬಂತು ಅವರಿಗೆ. ಇವತ್ತು ಅವರ ಜಮೀನಿನ ಬೆಲೆ ಎಷ್ಟು? 1.5 ಕೋಟಿ. ಆ 1.5 ಕೋಟಿ ಸರ್ಕಾರ ಕಿತ್ಕೊಂಡು ಕೊಡುವಂತ 1 ಎಕರೆ ಭೂಮಿಯನ್ನ ಅವರು ಒಂದೇ ಬೆಳೆನಲ್ಲಿ ತೆಗೆದುಕೊಂಡ್ರು. ಅದೇ ರೀತಿಯಲ್ಲಿ ಅನೇಕ ಜನ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ರೇಷ್ಮೆ ಬೆಳೆಗಳನ್ನ ವರ್ಷಕ್ಕೆ ಎಷ್ಟು ಬೆಳೆ? ರೇಷ್ಮೆ ಬೆಳೆಗಳು 6 ಬೆಳೆಗಳು 6 ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಈ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು, ನಮ್ಮೂರಿನಲ್ಲಿ 70% ಗಿಂತ ಹೆಚ್ಚಿನ ಜನರ ಮನೆಯಲ್ಲಿ ಏನಿದೆ? ಕಾರಿದೆ. ನಮ್ಮೂರಿನ 70% ಗಿಂತ ಹೆಚ್ಚಿನ ರೈತರ ಮನೆಯಲ್ಲಿ ಕಾರಿದೆ. ಕಳ್ತನ ಮಾಡಿದ್ರ? ಸುಲಿಗೆ ಮಾಡಿದ್ರ? ಬೇರೆ ಬೇರೆ ದಂಧೆ ಮಾಡಿದ್ರ? ಅನ್ನ ಬೆಳೆದ್ರು, ಭೂಮಿತಾಯಿ ಸೇವೆ ಮಾಡಿದ್ರು ಇಂತಹ ನೆಲದಲ್ಲಿ. ಈಗ ಅವರೆಲ್ಲ ಸರ್ಕಾರ ಕಿತ್ಕೊಂಡಾದ್ಮೇಲೆ ಇವರೆಲ್ಲ ಏನ್ ತಿನ್ಬೇಕು? ಮಣ್ಣೆ ತಿನ್ಬೇಕು. ಯಾಕೊತ್ತಾ? ಅವ್ರು ಕೊಡೋದು ಪುಡುಗೋಸಿ ಅಷ್ಟು ದುಡ್ಡು. ಅದನ್ನ ತಗೊಂಡೋಗಿ ಇವರು 40 ದಾಟದ ಮೇಲೆ ಬೇರೆ ಯಾವ ವಿದ್ಯೆಯನ್ನು ಕಲಿಯಕ್ಕಾಗೋದಿಲ್ಲ ಬಹುತೇಕವಾಗಿ. ಕೃಷಿ ಗೊತ್ತಿರೋರು ಒಂದು ವಾಚ್ಮನ್ ಕೆಲಸ ಮಾಡಬೇಕಾಗುತ್ತೆ ಫ್ಯಾಕ್ಟರಿಗಳಲ್ಲಿ. ಇಲ್ಲಿ ಲಕ್ಷ ದುಡಿತಿದ್ರು, ವರ್ಷಕ್ಕೆ ಅಲ್ಲಿ ಹೋಗಿ 5,000, 10,000, 15,000ಕ್ಕೆ ವಾಚ್ಮನ್ಗಳಾಗಿ ದುಡಿಬೇಕಾಗುತ್ತೆ. ಮತ್ತೆ ಮನೆ ಹೆಣ್ಣು ಮಕ್ಕಳಿಗೆ ಹೈನುಗಾರಿಕೆ ಇಲ್ಲ, ಉದ್ಯೋಗ ಇಲ್ಲ, ಹಾಗಾಗಿ ಆದಾಯ ಕಡಿಮೆ. ಆದ್ರೆ ಒಂದೇ ಸಲಕ್ಕೆ 1 ಕೋಟಿ 2 ಕೋಟಿ 3 ಕೋಟಿ ಬಂದ್ಬಿಡ್ತಲ್ಲ, ತಗೊಂಡೋಗಿ ದುಡ್ಡನ್ನ ಏನ್ ಮಾಡ್ತೀವಿ? ಚಿನ್ನ ತಗೊಳ್ತೀವಿ, ಒಳ್ಳೆ ಮನೆ ಕಟ್ಸ್ಕೊಳ್ತೀವಿ, ಕಾರ್ ತಗೊಳ್ತೀವಿ. ಅದಕ್ಕಿಂತ ಜಾಸ್ತಿ ಗಂಡಸರು ಎಲ್ಲಮ್ಮ ಹೋಗ್ತಾರೆ. ಯಾರಿಗ ಹೋಗ್ತಾರೆ? ಬಾರ್ಗೆ ಹೋಗ್ತಾರೆ. ಇವಾಗ ಇನ್ನೊಂದು ರೆಸಾರ್ಟ್, ಅಷ್ಟು ದುಡ್ಡು ಬಂದ್ಮೇಲೆ ಥಾಯ್ಲೆಂಡ್ಗೆ ಹೋಗ್ತಾರೆ ಗಂಡು ಮಕ್ಕಳು, ಮನೆ ಗಂಡಸರು. ಏನಕ್ಕೆ? ಅಲ್ಲಿ ಹೆಣ್ಣು ಮಕ್ಕಳ ಕೈಯಲ್ಲಿ ಮಸಾಜ್ ಮಾಡ್ಕೊಂಡು ಬರೋದಕ್ಕೆ. ಇಲ್ಲಿ ಹೆಣ್ಮಕ್ಳು ಮಸಾಜ್ ಮಾಡಲ್ಲ, ನಮ್ಮ ದೇಶದಲ್ಲಿ ಬಹಳ ಕಡಿಮೆ, ಬೆಂಗಳೂರಲ್ಲಿ ಮಾಡ್ತಾರೆ. ಆಮೇಲೆ ಅಲ್ಲಿ ಥಾಯ್ಲೆಂಡ್ ನ ಹೆಣ್ಮಕ್ಳು ಬಹಳ ಚೆನ್ನಾಗಿ ಎಣ್ಣೆ ಹಾಕಿ ತಿಕ್ಕಬಾರ್ದು ಜಾಗದಲ್ಲೆಲ್ಲ ತಿಕ್ತಾರಂತೆ. ತಿಕ್ಕಬಾರ್ದೆಲ್ಲ ಜಾಗದಲ್ಲಿ ತಿಕ್ಕಿ ಇನ್ನೇನೇನೋ ಅದಕ್ಕೆ ಅಲ್ಲಿ ಹೋಗಿ ಥಾಯ್ಲೆಂಡ್ ಹೋಗ್ತಾರಪ್ಪ, ಬ್ಯಾಂಕಾಕ್ಗೆ. ಇದು ಸತ್ಯ. ನಮ್ಮ ಇವತ್ತು ಬೆಂಗಳೂರು ಸುತ್ತಮುತ್ತ ರಿಯಲ್ ಎಸ್ಟೇಟ್ ಅಲ್ಲಿ ಅಲ್ಲಿ ದುಡ್ಡು ಮಾಡಿರುವಂತ ರಿಯಲ್ ಎಸ್ಟೇಟ್ ನಿಜಕ್ಕೂ ಬಹಳ ಸೇವಾ ವಲಯ.
ಬಡವರಿಗೆ ಸೈಟ್ ಬೇಕಾಗಿರೋರಿಗೆ, ಮನೆ ಕಟ್ಟಬೇಕಾಗಿರೋರಿಗೆ ಒಂದು ಲೇಔಟ್ ಡೆವಲಪ್ ಮಾಡಿ ರಿಯಲ್ ಎಸ್ಟೇಟ್ ಮಾಡಿದ್ರೆ ಅದು ಪುಣ್ಯ ಬರುವಂತಹ ಕೆಲಸ. ಆದ್ರೆ ಇವತ್ತು ರಿಯಲ್ ಎಸ್ಟೇಟ್ ಅನ್ನೋದು ಒಂದು ಪರಮ ವಂಚಕರ ದಂಧೆ ಆಗ್ಬಿಟ್ಟಿದೆ. ಈ ತರಕ್ಕೆ ದುಡ್ಡು ಮಾಡಿರೋರು, ಗಣಿಗಾರಿಕೆನಲ್ಲಿ ದುಡ್ಡು ಮಾಡಿರೋರೆಲ್ಲ ತಿಂಗಳಿಗೊಂದ್ಸಲ ಬ್ಯಾಂಕ್ ಆಗಿ ಹೋಗ್ತಾರೆ, ತಿಂಗಳಿಗೊಂದ್ಸಲ ಬ್ಯಾಂಕ್ ಆಗಿ ಹೋಗಿ ಮಸಾಜ್ ಮಾಡ್ಕೊಂಡು ಬರ್ತಾರೆ. ಅದೇ ಸ್ಥಿತಿ ಮನೆ ಗಂಡು ಮಕ್ಕಳಿಗೂ, ಇಲ್ಲಿನ ಗಂಡು ಮಕ್ಕಳಿಗೂ ಆಗುತ್ತೆ. ಇದನ್ನ ಸ್ವತಃ ನಾನು 40 ವರ್ಷಗಳಿಂದ ಇಷ್ಟು ತರ ಅಲ್ಲದೆ ಇದು ಬೇರೆ ರೀತಿಗೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನೋಡಿದ್ದೀನಿ. ನಾನು ಆಗ್ಲೇ ಹೇಳಿದಾಗೆ ನಮ್ಮ ಹಳ್ಳಿಯೂ ಸಹ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ನಿಮ್ಗೆ ಗೊತ್ತಿರಬಹುದು. ನಮ್ಮ ಹಳ್ಳಿಯ ನಮ್ಮ ತಾತಂದ್ರ, ಮುತ್ತಾತಂದ್ರ, ನಮ್ಮ ಚಿಕ್ತಾತಂದ್ರ, ನಮ್ಮ ನೆಂಟನ, ಮೂರ್ನವರೆಲ್ಲ ಜಮೀನು ಹೊಲಗಳೆಲ್ಲಾನು KIDBಗೆ ಹೋಯ್ತು. ನಮ್ಮೂರಿನ ಜನ ಬಹುತೇಕ ಉದ್ಧಾರ ಆಗಲಿಲ್ಲ. ಅಕ್ಕಪಕ್ಕದ ಊರಿನವರು ಯಾರು ಜಮೀನು ಕಳ್ಕೊಳ್ಳಿಲ್ಲ, ಹುಷಾರಾಗಿದ್ರು. ಅವ್ರು ಬಾಡಿಗೆ ಮನೆಗಳನ್ನ ಕಟ್ಟಿದ್ರು, ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡ್ರು. ನಮ್ಮವರು ದುಡ್ಡು ಬಂದ ತಕ್ಷಣ ಏನ್ ಮಾಡಿದ್ರು? ಮಜಾ ಮಾಡಿದ್ರು. ಕೊನೆಗೆ ಶ್ರಾವಣ ಶನಿವಾರ ಬೇರೆ, ಇದು ಶ್ರಾವಣ ಬೇರೆ, ಮೂರ್ನಾಮ. ಹಾಗಾಗಿ ಸರ್ಕಾರ ಇಂತಹ ಸ್ವಾಧೀನ ಮಾಡಿಕೊಂಡಾಗ ರೈತರನ್ನ ಯಾವತ್ತಾರು ನಿಮ್ಮನ್ನ ಕರೆದು ನಿಮ್ಗೆ ಭೂಮಿ ಕೊಡ್ತಾ, ನಿಮ್ ಭೂಮಿ ಕಿತ್ಕೊಳ್ತಾ ಇದೀವಿ, ನಿಮ್ ಜೀವನೋಪಾಯ ಹೋಗ್ತಾ ಇದೆ ನೋಡಿ, ಅಲ್ಲೊಂದಷ್ಟು ಕೃಷಿ ಭೂಮಿ ಇದೆ, ಇಲ್ಲೊಂದಷ್ಟು ಕೃಷಿ ಭೂಮಿ ಇದೆ, ಒಂದ್ ಎಕರೆಗೆ 20 ಲಕ್ಷ, 30 ಲಕ್ಷ, 40 ಲಕ್ಷಕ್ಕೆ ಒಂದು ಎಕರೆ ಸಿಗುತ್ತೆ, ಅಲ್ಲೊಂದಷ್ಟು ಜಮೀನ್ ತಗೊಂಡು ಕೃಷಿ ಮಾಡಿ ಅಂತ ಏನಾದ್ರು ಹೇಳಿದ್ರು ಯಾವತ್ತಾದ್ರು ಹೇಳ್ತಾರ? ಹೋಗ್ಲಿ, ದುಡ್ಡು ತಗೊಂಡು ಒಂದು 4 ಸೈಟ್ ತಗೊಳ್ಳಿ, ಹುಷಾರಾಗಿಟ್ಕೊಳ್ಳಿ, ನಿಮ್ ಮಕ್ಕಳು ಚೆನ್ನಾಗಿ ಓದಿಸಿ, ನೀವು ಬೇರೆ ಉದ್ಯೋಗ ಕಲ್ತ್ಕೊಳ್ಳಿ ಅಂತ ಏನಾದ್ರು ಹೇಳ್ತಾರ? ಅಲ್ಲಿ ದುಡ್ಡು ಕೊಟ್ಟ ತಕ್ಷಣ ಅಲ್ಲೇ ಒಂದು ದುಡ್ಡು ಕಿತ್ಕೊಂಡಿರ್ತಾರೆ. ಎಲ್ಲಿ? KIDB ನಲ್ಲಿ ಕಮಿಷನ್. ಅದಾದ್ಮೇಲೆ ನೇರ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಬಾರ್ಗೆನೆ, ರೆಸಾರ್ಟ್ಗೆ ಕರ್ಕೊಂಡು ಹೋಗೋದು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಬೇಜವಾಬ್ದಾರಿಯಿಂದ ಸರ್ಕಾರಗಳು ನಡ್ಕೊಳ್ತಾ ಇವೆ. ಲಕ್ಷಕ್ಕಿಂತ ಹೆಚ್ಚು ಎಕರೆ ಪ್ರದೇಶ ಇವತ್ತು ಕಾರ್ಖಾನೆಗಳಲ್ಲಿ ಲ್ಯಾಂಡ್ ಬ್ಯಾಂಕ್ ಅಂತೇಳಿ KIDB ಕೈಯಲ್ಲಿದೆ. ಅಲ್ಲಿ ಕಾರ್ಖಾನೆಗಳು ಮಾಡೋದು ಬೇಕಾಗಿಲ್ಲ. ಏನ್ ಮಾಡಬೇಕು? ಇಲ್ಲೇ ಮಾಡಬೇಕು. ಎಲ್ಲಿ ಮಾಡಬೇಕು? 40 ಭೂಮಿಯಲ್ಲಿ ಜಂಗಮಕೋಟೆಯಲ್ಲೇ ಮಾಡಬೇಕು. ಪಕ್ಕದ ಮಾಸ್ತೇನಹಳ್ಳಿ ಅದಾಗೋಗಿದೆ, ಯಾವತ್ತೂ ಆಗ್ಬಿಟ್ಟಿದೆ. ಇವತ್ತು ಅಲ್ಲಿ ಉಪಯೋಗ ಇಲ್ಲ. ಎಲ್ಲಿ ಉಪಯೋಗ ಇದೆ ಇವಾಗ? ಜಂಗಮಕೋಟೆಯಲ್ಲಿ ಉಪಯೋಗ ಇದೆ. ಏನಂತಪ್ಪ? ಟೀ ಕಾಫಿ ಅಂದ್ರೆ ನಿಮ್ ಪುಣ್ಯ. ಅದ್ರ ಜೊತೆಗೆ ಊರುಗಳಲ್ಲಿ ಸಾರಾಯಿ ಮಾಡ್ತಾರಲ್ಲಮ್ಮ, ಅದ್ರ ಜೊತೆಗೆ ಅದನ್ನು ಇಟ್ಕೊಂಡು ಮಾಡ್ಬೇಕು. ಏನಿಲ್ಲ, ದಾರ ಇಟ್ಕೊಂಡು ಮಾಡ್ಬೇಕು. ಬರೀ ಟೀ ಕಾಫಿ ಮಾಡಿದ್ರೆ ದುಡ್ಡು ಮಾಡಕ್ ಆಗೋದಿಲ್ಲ. ಅದ್ರ ಜೊತೆಗೆ ಅಲ್ಲೆಲ್ಲೋ 40 ರೂಪಾಯಿಗೆ ಒಂದು ರಾಜ ಬಿಸ್ಕಿನ್ ಏನೋ ಸಿಗುತ್ತಲ್ಲ, ರೋಲ್ಡ್ ಮಂಕ ಏನೇನೋ ಇದೆ, ಅದು ತಂದು 60 ರೂಪಾಯಿಗೆ 70 ರೂಪಾಯಿಗೆ ಮಾರ್ಬೇಕು. ಆಮೇಲೆ ಮಾರ್ತಿರೋ ಗೊತ್ತಾದ್ಮೇಲೆ ಪೊಲೀಸರು ಬರ್ತಾರಲ್ಲ, ಅವ್ರ ಮುಂದೆ ಏನೇನ್ ಆಟ ಆಡ್ಬೇಕು, ಏನೇನ್ ಡ್ಯಾನ್ಸ್ ಮಾಡ್ಬೇಕು ಎಲ್ಲ ಮಾಡ್ಬೇಕು. ಇದು ಹಳ್ಳಿಗಳಲ್ಲಿ ಆಗಿರುವಂತಹ ಪರಿಸ್ಥಿತಿ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮ ಜೊತೆಗೆ ನಿಂತಿದೆ. ಈ ಹೋರಾಟದಲ್ಲಿ ಎಲ್ಲ ಕಡೆಯ ಹೋರಾಟಗಳಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಕುಮಾರು ನನಗೆ ಒಂದು ತಹಸೀಲ್ದಾರ್ ಬರ್ತಾ ಇದ್ದಾರಂತೆ, ಇಬ್ರು. ಏನ್ ತಹಸೀಲ್ದಾರರು? ಚಿಕ್ಕಬಳ್ಳಾಪುರ ತಾಲೂಕು ಮತ್ತೆ ಶಿಡ್ಲಘಟ್ಟ ತಾಲೂಕಿನ ತಹಸೀಲ್ದಾರ್ ಬರ್ತಾ ಇದ್ದಾರಂತೆ. ಅವರಿಗೆ ದಯವಿಟ್ಟು ವೇದಿಕೆಗೆ ಬನ್ನಿ, ನಿಮಗೆ ಸ್ವಾಗತ. ಬಹಳ ಚಿಕ್ಕ ವಯಸ್ಸಿನವರು, KS ಮಾಡಿದ್ದಾರೆ. ಬನ್ನಿ ಕೂತ್ಕೊಳ್ಳಿ ಮೇಡಮ್. ಅವರೆಲ್ಲ ಇಂಥ ವಿಚಾರಗಳನ್ನ ಕೇಳಿಸ್ಕೊಳ್ಬೇಕು. ಯಾಕೆಂದ್ರೆ ನಾವು ಬೆಳೆದರೆ ನಿಮಗೆ ಅನ್ನ, ನಾವು ಬೆಳೆದರೆ ನಿಮಗೆ ಅನ್ನ. ಯಾವುದು ಎಲ್ಲಿ ಮೇಲಿಂದ ಏನು ಅನ್ನ ಉದಿರೋದಿಲ್ಲ. ಉದುರುತ್ತೇನ್ರಪ್ಪ? ಬಹಳ ಜನಕ್ಕೆ ಇವತ್ತು ಮಕ್ಕಳಿಗೆ, ನಮ್ಮ ಬೆಂಗಳೂರು ಸಿಟಿ ಹೋದ ಮಕ್ಕಳಿಗೆ ಹಣ್ಣು ತರಕಾರಿ ಎಲ್ಲ ಬ್ಲಿಂಕಿಟ್ ಅಲ್ಲಿ ಸಿಗುತ್ತೆ, ಊಟ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಸಿಗುತ್ತೆ. ಆದ್ರೆ ಗಿಡದಲ್ಲಿ ಬರುತ್ತೆ, ಅದಕ್ಕೆ ಎಷ್ಟು ಕಷ್ಟಪಡಬೇಕು, ಬೆಳೆ ಬೆಳಿಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇವತ್ತು ಸರ್ಕಾರಿ ಅಧಿಕಾರಿಗಳು ಆಗಿರುವಂತವರು ಬಹಳ ವಿವೇಚನೆಯಿಂದ ಕರ್ತವ್ಯ ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರೇ ಒಂದು ವಿಚಾರಗಳನ್ನ ಕೇಳ್ಕೊಳ್ಳಿ. ಈ ಸಂದರ್ಭದಲ್ಲಿ ನಿನ್ನೆ ತಾನೇ ಎಲ್ಲಿ ಅವರು ಅಶ್ವಥ್ ನಾರಾಯಣ ಗೌಡರು ಇಲ್ಲೇ ಇದ್ದಾರೆ. ಇವ್ರ ಊರಿಗೆ ಹೋಗಿದ್ವಿ. ಅವರೂರಲ್ಲೊಬ್ರು, ಅವರು ಹೆಣ್ಣಂಗೂರಲ್ಲಿ, ಅವ್ರ ಊರಲ್ಲಿ 1,500 ಲೀಟರ್ ಒಂದು ದಿವಸಕ್ಕೆ ಹಾಲು ಆಗ್ತಾ ಇರುವಂತದ್ದು. ಎಷ್ಟು? 1,500 ಲೀಟರ್. ಎಷ್ಟು ಹೇಳಿದ್ರು? ದಿವಸಕ್ಕೆ 6,000 ಲೀಟರ್ ನಮ್ಮ ಈ 13-6 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಆಗ್ತೀವಿ ಅಂತ ನಾನು ಲೆಕ್ಕ ಹಾಕ್ದೆ. ಅವರ ಹಳ್ಳಿ ಒಂದಕ್ಕೇನೆ ಅದನ್ನ 1,500 ಅಂದ್ರೆ 30 ರೂಪಾಯಿ ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ತಿದ್ದಾರೆ ಈಗ? 34 ಅಂದ್ರೆ ಸುಮಾರು 5 ಲಕ್ಷ ರೂಪಾಯಿ, 50,000 ರೂಪಾಯಿ ಒಂದು ದಿವಸಕ್ಕೆ. ಎಷ್ಟಾಯ್ತು ಒಂದು ತಿಂಗಳಿಗೆ? 15ರಿಂದ 20 ಲಕ್ಷ ರೂಪಾಯಿ ಬೆಲೆ ಏರಾದಾಗ 20 ಲಕ್ಷ ರೂಪಾಯಿ ಕೇವಲ ಹಾಲಲ್ಲಿ ಅವರ ಹಳ್ಳಿಗೆ ಪಟವಾಡೆ ಬರುತ್ತೆ. ಇವತ್ತು ಯಾವ ಉದ್ಯೋಗ ತಂದ್ರೆ ಇವತ್ತು 50 ಲಕ್ಷ ರೂಪಾಯಿ ಅಥವಾ ಎಷ್ಟು 50 ಲಕ್ಷ ಅಲ್ವಾ, ಅದನ್ನ 20 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ ಸಂಬಳ ಎಷ್ಟು ಜನಕ್ಕೆ ಸಿಗುತ್ತೆ? ಎಷ್ಟು ಜನಕ್ಕೆ ಕೊಟ್ರೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಅವ್ರ ಊರಲ್ಲಿ? ಕೇವಲ ಹೆಣ್ಣು ಮಕ್ಕಳು ಹೈನುಗಾರಿಕೆನಲ್ಲಿ ನಾನು ಲೆಕ್ಕ ಹಾಕಿದೆ, ಸುಮಾರು 1.8 ಕೋಟಿ, ಸುಮಾರು 2 ಕೋಟಿ ರೂಪಾಯಿ ತನಕ ಹಳ್ಳಿಗಳಲ್ಲಿ ಇವತ್ತು ಹೈನುಗಾರಿಕೆಯಿಂದ ಆರ್ಥಿಕತೆ ಆ ಮಟ್ಟಕ್ಕಿದೆ.
ಇನ್ನು ರೇಷ್ಮೆ ಜೊತೆಗೆ ಶುಂಠಿ, ಆ ಕಡೆ ದಾಳಿಂಬೆ, ಅಲ್ಲಿ ನಾವು ದಾರಿಲಿ ಬರ್ತಾ ಗೋಡಂಬಿ ನೋಡಿದ್ವಿ. ಗೋಡಂಬಿ 30 ಎಕರೆನಲ್ಲಿ ಗೋಡಂಬಿ ತೋಟ ಇತ್ತು ಅಲ್ವಾ ಅಜಿತ್? ಗೋಡಂಬಿ ನಾನಾ ತರಹದ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ನನಗೆ ಅನ್ನಿಸ್ದಂಗೆ ಆ 4 ಹಳ್ಳಿಗಳಲ್ಲಿರುವಂತಹ ಆರ್ಥಿಕತೆ ತಿಂಗಳಿಗೆ ಏನಿಲ್ಲ ಅಂದ್ರೂ 5 ಕೋಟಿ ಮೇಲೆ ಇದೆ. 5 ಕೋಟಿ ರೂಪಾಯಿಗಿಂತ ಮೇಲೆ ಇದೆ. ಇದ್ಯಾವ ಲೆಕ್ಕ ಬರೋದಿಲ್ಲ ನಮ್ಮ ಸರ್ಕಾರಿ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಗೆ. ಅಮೇಧ್ಯ ತಿನ್ನುವಂತ KIDB ಅಧಿಕಾರಿಗಳಿಗಂತೂ ಯಾವಾಗ ನಾವು ದುಡ್ಡು ಇಲ್ಲಿ ಅನೌನ್ಸ್ ಮಾಡ್ತೀವಿ, ಏನನ್ನ ನೋಟಿಫೈ ಮಾಡ್ತೀವಿ, ನೋಟಿಫೈ ದುಡ್ಡು ಮಾಡ್ತೀವಿ, ಪರಿಹಾರದ ದುಡ್ಡು ಮಾಡ್ತೀವಿ ಅಂತ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅದೇನೋ ಒಂದು ರೀತಿಯಲ್ಲಿ ರಾವಣ ದುರ್ಯೋಧನ ಮನಸ್ಥಿತಿಯಲ್ಲಿ ಈ ಪಕ್ಕದ ಕ್ಷೇತ್ರದ ಶಾಸಕರು ಯಾರು MC ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರಂತೆ. ಅದೇನು ಹಟ್ಟುವ ಗೊತ್ತಿಲ್ಲ, ಇಲ್ಲ ನಾವಿದನ್ನ ಮಾಡೇ ಮಾಡ್ತೀವಿ ಅಂತ. ಈ ತರಹದ ದುರ್ಯೋಧನ ಮನಸ್ಥಿತಿ ಇದ್ದುಕೊಂಡು ನೀವು ಜಮೀನುಗಳನ್ನ ಬರಡು ಭೂಮಿ ಮಾಡಿದ್ರೆ ನಿಮ್ಮ ಕುಟುಂಬಗಳು, ನಿಮ್ಮ ಮನೆತನಗಳು ಉದ್ಧಾರ ಆಗೋದಿಲ್ಲ ಮಿಸ್ಟರ್ ಸುಧಾಕರ್. ಅಲ್ಲಿ 50 ವರ್ಷ 60 ವರ್ಷ ಆಗಿರುವಂತಹ ತೆಂಗಿನ ಮರಗಳು ಸಾವಿರಾರು ಇವೆ ಈ 2223 ಎಕರೆಯಲ್ಲಿ. ನೋಡ್ತಾ ಇದ್ದೆ 150ರಿಂದ 100 ವರ್ಷ ಆಗಿರುವಂತ ಹಲಸಿನ ಮರಗಳಿದೆ. ಹಲಸಿನ ಮರಗಳು ನಿಮ್ಗೆ ಗೊತ್ತಿರಬಹುದು ಗೌಡ್ರೆ, ಕೃಷ್ಣಪ್ಪ ಅವರೇ, ನಿಮ್ಮ ಮಕ್ಕಳಾಗಿದ್ದಾಗ ನಮ್ಮ ಕೈಯಲ್ಲಿ ಹಲಸಿನ ಗಿಡ ನಡೆಸ್ತಾ ಇದ್ರ? ಬಹಳ ಜನಕ್ಕೆ ಗೊತ್ತಿಲ್ಲ. ಹಲಸಿನ ಗಿಡ ನೆಡೋದಕ್ಕೆ ಮಕ್ಕಳಿಗೆ ಬಿಡ್ತಾ ಇರ್ಲಿಲ್ಲ. ಯಾರಾದ್ರೂ ಇವತ್ತು ನಾಳೆ ಸಾಯವನ್ನು ಕರ್ಕೊಂಡು ಬಂದು ನೆಡ್ಸು ಅಂತ ಇದ್ರು. ಹೌದಾ ಇಲ್ವೋ? ವಯಸ್ಸಾಗಿರೋರು 60-70 ಇರೋರ್ನ ನಾನೊಂದು 10-20 ಹಲಸಿನ ನೆಟ್ಟಿದ್ದೀನಿ. ನಾನೇನು ಸತ್ತಿಲ್ಲ, ಅವ್ರು ಸಣ್ಣ ಬರ್ತಿದ್ರೆ ಚೆನ್ನಾಗೇ ಇದ್ದೀನಿ. ಆದ್ರೆ ಆವತ್ತಿನ ಹಲಸಿನ ಗಿಡಗಳು 20 ವರ್ಷ 30 ವರ್ಷ ಆದ್ಮೇಲೆ ಫಲ ಕೊಡ್ತಾ ಇದ್ದಿದ್ದು. ಅವರು ಆ ಹಲಸಿನ ಗಿಡದಲ್ಲಿ ಹಣ್ಣು ಬಿಡೋ ಅಷ್ಟೊತ್ತಿಗೆ ಅವ್ನು ಯಾವ ನೆಟ್ಟಿರ್ತಾನೆ, ಅವ್ನು ನೆಗೆದು ಬಿದ್ದಿರ್ತಾನೆ ಅನ್ನುವಂತ ಒಂದು ನಂಬಿಕೆ ನಮ್ಮ ಪೂರ್ವಿಕರಲ್ಲಿ. ಅಂತ ಹಲಸಿನ ಗಿಡಗಳು 100 ವರ್ಷ ಆಗಿರುವಂತ ಹಲಸಿನ ಗಿಡಗಳು ಆ ಭಾಗದಲ್ಲಿವೆ. ಮಾವಿನ ಮರಗಳು ಅದ್ಯಾವ್ದಪ್ಪ ಹಳ್ಳಿ ಅದು? ನರಸನಾಕ್ನಲ್ಲಿಲ್ಲ, ಹಳ್ಳಿ ಪಕ್ಕದಲ್ಲೇ 50 ವರ್ಷ 100 ವರ್ಷ ಆಗಿರುವಂತ ಏನು ಒಂದು 5 ಗುಂಟೆಯಲ್ಲಿದೆ, 5 ಗುಂಟೆಯಲ್ಲಿದೆ ಅಲ್ಲ ಒಂದೊಂದು ಮರ. ಅಷ್ಟು ವಿಶಾಲವಾಗಿ ಏನಾದ್ರು ಬುಡದಿಂದ ಅದು ಇದ್ರ ತನಕ ಲೆಕ್ಕ ಹಾಕಿದ್ರೆ 70-80 ಅಡಿ ಬರುತ್ತೆ. 70-80 ಅಡಿ ರೇಡಿಯಸ್ ಇದೆ ಮಾವಿನ ಮರಗಳು. ಇಷ್ಟನ್ನೆಲ್ಲ ನಾಶ ಮಾಡಿದ್ರೆ ನಾಶ ಮಾಡಿರೋರ್ ಕುಟುಂಬಗಳು ಅವ್ರಿಗೆ ಒಳ್ಳೇದಾಗುತ್ತಾ? ನಮ್ಮಲ್ಲಿ ತೆಂಗಿನ ಮರ ಎಲ್ರಿಗೂ ಗೊತ್ತಿರಲಿ, ಒಂದು ತೆಂಗಿನ ಮರವನ್ನ ಯಾವ್ದಾದ್ರು ಕಾರಣಕ್ಕಾಗಿ ಕಡಿಬೇಕು ಅಂತ ಬಂದ್ರೆ ರೈತರು ಏನು ಮಾಡ್ತಾರೆ? ಇನ್ನೊಂದು ಮರ ಒಂದೋ ಎರಡು, ನಿಮ್ಮಲ್ಲಿ 2 ಇರ್ಬೋದು, ನಮ್ ಕಡೆ ಒಂದಾದ್ರೂ ಸಾಕು ಅಂತ ಒಂದು ಮರ ಉಳ್ತಾರೆ. ಈ ಮರವನ್ನ ಕಡಿದ್ರೆ ತೆಂಗಿನ ಮರ ಕಡಿದವರ ವಂಶ ನಿರ್ವಂಶ ಆಗುತ್ತೆ ಅಂತ ಹಳ್ಳಿಗಳ ಜನ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಯಾವ್ದಾದ್ರು ಒಂದು ತೆಂಗಿನ ಮರ ಮನೆ ಕಟ್ಟೋದಿಕ್ಕೋ ಯಾವ್ದೋ ಒಂದು ಕಾರಣಕ್ಕೋ ಕಡಿಬೇಕು ಅಂತ ಬಂದಾಗ ಇನ್ನೊಂದು ಗಿಡ ನೆಟ್ಟು ಅದು ಪೂಜೆ ಮಾಡಿ ಈ ತೆಂಗಿನ ಗಿಡ ಕಡಿತಾರೆ. ಈಗಿನ ಸಾವಿರಾರು ಗಿಡಗಳನ್ನ ಕಡಿಯುವಂತವ್ರು ಉದ್ಧಾರ ಆಗ್ತಾರ? ನಿಮ್ಮ ಶಾಪವೇ ಇವತ್ತು ಸುಧಾಕರ್ಗೆ ತಟ್ಟಿರುವಂತದ್ದು. ಅವ್ರು ಕುಮಾರ್ ಏನು ನಿಜ, ಅದು ಜನರ ಶಾಪವೇ. ಹಳ್ಳಿ ಹೆಣ್ಣು ಮಕ್ಕಳು ಇವತ್ತು ಅವ್ರು ಗೊತ್ತಿಲ್ಲ ಅವ್ರ ಮಕ್ಕಳೇನಾಗ್ತಾರೆ, ಅವ್ರ ಗಂಡಂದಿರು ಮಕ್ಕಳು ಏನಾಗ್ತಾರೆ ಗೊತ್ತಿದೆಯಲ್ಲ. ನಮ್ಮ ದುಡ್ಡು ಬಂದ್ಮೇಲೆ ನೀವೇನಾಗ್ತೀರ ಅಂತಾನೆ ಗೊತ್ತಿಲ್ಲ ನಿಮ್ಗೆ. ನನ್ನ ಗಂಡ ಅಲ್ಲೆಲ್ಲ ತಗೊಂಡು ಹೋಗ್ಬೋದು, ನಾನೊಂದಷ್ಟು ಚಿನ್ನ ಮಾಡ್ಕೊಂಡ್ಬರೋಣ, ನಾನೊಂದು ಮೈಸೂರು ಸಿಲ್ಕು ಸಾಯ್ಸಾಕ್ತಾರೆ, ವೃದ್ಧಾಶ್ರಮಕ್ಕೂ ಕಳ್ಸ್ಬಿಡ್ತಾರೆ. ಅದು ಅದೃಷ್ಟ. ಇಲ್ಲಾಂದ್ರೆ ನೀವು ಹೇಳದಂಗೆ ಹಣ ಬಂತು ಅಂದ್ರೆ ಇಲ್ಲ ಸಲ್ಲದ ವಿಕಾರಗಳು ಮನಸ್ಸಲ್ಲಿ ಬರುತ್ತೆ. ಅದನ್ನ ನಿಭಾಯಿಸೋದಕ್ಕೆ ಯಶಸ್ಸಾಗ್ಲಿ, ಕೀರ್ತಿ ಆಗ್ಲಿ, ಹಣ ಆಗ್ಲಿ ನಿಭಾಯಿಸೋದಕ್ಕೆ ನಾವೊಂದಷ್ಟು ಮನಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕು. ಅದು ಬಹಳ ಜನರಿಗೆ ಇರೋದಿಲ್ಲ. ಹಾಗಾಗಿಯೇ ಹಣ ಬಹಳ ಬೇಗ ನಾಶ ಆಗೋದು, ಹಾಳಾಗೋಗೋದು ಇದರಿಂದಾನೇ ಜನರನ್ನ ಹಾಳು ಮಾಡುವಂತದ್ದು. ಈ ನಿಟ್ಟಿನಲ್ಲಿ ನಾನು ಆವತ್ತು ಬಂದು ಹೇಳಿದಾಗೆ ಇವತ್ತೊಂದು ಬೈಕ್ ಜಾಥಾವನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡಿದ್ದೀವಿ. ನಮ್ಮೆಲ್ಲ KRS ಪಕ್ಷದ ಸೇನಾನಿಗಳು ರಾಜ್ಯದ ವಿವಿಧ ಭಾಗಗಳಿಂದ, ಮೈಸೂರಿನಿಂದ ಹಿಡಿದು ಅಲ್ಲೆಲ್ಲ ಬೆಳಗಾಂ ಬಿಜಾಪುರದವರು ಯಾರು ಬಂದಾಗಿದ್ದರು, ಕೊಪ್ಪಳದಿಂದ ಎಲ್ಲಾ ಕಡೆಯಿಂದ ಬಂದಿದ್ದಾರೆ, ನಮ್ಮ ಸುತ್ತಮುತ್ತಲ ಜಿಲ್ಲೆಗಳಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಗೌಡ್ರೆ, ಈ ಹೋರಾಟಕ್ಕೆ ನಾವು ನಮ್ಮ ಸಂಪೂರ್ಣ ಪ್ರಾಮಾಣಿಕವಾಗಿ ನಾವು ಈ ಹೋರಾಟದಲ್ಲಿ ನಿಮ್ ಜೊತೆಗೆ ನಾವಿದ್ದೀವಿ. ಕೃಷ್ಣಪ್ಪ ಅವರೇ, ಕುಮಾರ್, ಅಜಿತ್ ಎಲ್ಲ ಏನಿದ್ದೀರಾ ನಿಮ್ ಜೊತೆಗೆ ನಾವಿದ್ದೀವಿ. ಅದೇ ತಾರೀಕು ಅವತ್ತು 2 ಪ್ರಾಮಿಸ್ ಮಾಡಿದ್ದೆ ನಾನು. ಒಂದು 17ನೇ ತಾರೀಕು ಬೈಕ್ ಜಾಥಾ ಮಾಡ್ತೀವಿ ಅಂತ. ಅದಾದ್ಮೇಲೆ ನಿಮ್ಮನ್ನ ಆನೇಕಲ್ ಸರ್ಜಾಪುರ ಹೋಬಳಿಯ ರೈತರನ್ನ, ಬಿಡದಿ ಬೈರಮಂಗಲ ರೈತರನ್ನ, ದೊಡ್ಡಬಳ್ಳವಂಗಲ ರೈತರನ್ನೆಲ್ಲ ಮಾತಾಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ 3 ದಿವಸದ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿದ್ದೆ. ಹೌದಲ್ವಾ? ನೋಡೋಣ ಅದು ಯಾವಾಗ ಆಗುತ್ತೋ. 1 ವಾರದಲ್ಲಿ ಆಗ್ಬೋದು, 15 ದಿವಸದಲ್ಲಿ ಆಗ್ಬೋದು, 20 ದಿವಸದಲ್ಲಿ ಆಗ್ಬೋದು. ನೀವೆಲ್ಲ ಬೆಂಬಲ ಕೊಟ್ರೆ ಅದಾಗುತ್ತೆ. ಇವತ್ತೊಂದು ಸಂತೋಷದ ವಿಚಾರ. ನಿನ್ನೆ ನಾನು ಹೇಳಿದ್ದೆ, ಬೈರೇಗೌಡರು ಸಿಕ್ಕಿರ್ಲಿಲ್ಲ ನಿನ್ನೆ. ಅಶ್ವತ್ಥನಾರಾಯಣ ಗೌಡರು, ಎಲ್ಲಿ ಮೂರ್ತಿ ಅವೆಲ್ಲ ಸಿಕ್ಕಿದಾಗ ಹೇಳಿದೆ,
KRS ಪಕ್ಷದವ್ರು ಎಷ್ಟು ಜನ ಬರ್ತಾರೆ ಅಂತ ನಮಗ್ ಗೊತ್ತಿಲ್ಲ, ಬರ್ತಾರೆ ಒಟ್ಟಲ್ಲಿ. ಆದ್ರೆ ಅವರಿಗಿಂತ ಜಾಸ್ತಿ ಯಾರಿರ್ಬೇಕು? ರೈತರಿರ್ಬೇಕು. ಇಲ್ಲ ಅಂದ್ರೆ ಜನ ಏನಂತಾರೆ, KRS ಪಕ್ಷದವ್ರಿಗೆ ಇದೊಂದು ಹೋರಾಟದ ಅವಕಾಶ, ಇದೊಂದು ಪ್ರಚಾರ, ಇದೊಂದು ಅವ್ರಿಗೂ ಒಂದು ಮಾಮೂಲಿ ಕೆಲಸ ಇಲ್ಲ, ಬಂದಿದ್ದಾರೆ ನೋಡ್ರಿ, ಊರಲ್ಲಿ ಯಾರು ರೈತರಿಲ್ಲ, ಯಾರಿಗೂ ಬೇಕಾಗಿಲ್ಲ, ಎಲ್ರಿಗೂ ಜಮೀನು ಅವ್ರಿಗೆ ಪರವಾಗಿಲ್ಲ ಅಂತಿದ್ದಾರೆ ಅಂತ ಅಂದ್ಕೊಳ್ತಾರೆ ಅಂತ ಹೇಳ್ತಾ ಇಲ್ವೋ? ಒಂದ್ ಸಂತೋಷ ವಿಚಾರ ಏನಂದ್ರೆ ಇವತ್ತು ನಮಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದು ಇದು ರೈತರ ಹೋರಾಟ, ಇದು ಪ್ರಾಮಾಣಿಕವಾದ ಹೋರಾಟ ಅಂತ ಸಾಬೀತು ಮಾಡಿಲ್ಲ. ಅದೇ ರೀತಿಯಲ್ಲಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಧರಣಿ ಕೂತಾಗ, ಉಪವಾಸ ಸತ್ಯಾಗ್ರಹ ಕೂತಾಗ ರಾಜ್ಯದ ಜನರು ತಲುಪಬೇಕು. ರಾಜ್ಯದ ಜನರು ತಲುಪಬೇಕು ಅಂದ್ರೆ ನಾವೆಲ್ಲರೂ ಆ ಹೋರಾಟದಲ್ಲಿ ಭಾಗಿಯಾಗಬೇಕು. ನಾನು ತೀರ್ಮಾನ ಮಾಡ್ತೀನಿ, ಮಿಕ್ಕವ್ರನ್ನೆಲ್ಲ ನಿಮ್ಮನ್ನೆಲ್ಲ ನಂಬರ್ಗಳೆಲ್ಲ ತಗೊಂಡು ಒಂದು ಜೂಮ್ ಮೀಟಿಂಗು ಅಥವಾ ಗೂಗಲ್ ಮೀಟ್ ಅಲ್ಲಿ ಕಾನ್ಫರೆನ್ಸ್ ಕಾಲ್ಗೆ ಹಾಕಿ ಬೇರೆ ಬೇರೆ ಎಲ್ಲ ರೈತ ಹೋರಾಟಗಾರರನ್ನೆಲ್ಲ ಸೇರಿಸಿ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಬೃಹತ್ ಒಂದು ಶಾಂತಿಯುತವಾದ ಅಹಿಂಸಾತ್ಮಕವಾದ ಹೋರಾಟ ಮಾಡೋಣ. ಅದೇನೋ ಒಣಕೆ ಗಿಲಿಕೆ ನೋಡೋಣಪ್ಪ, ನೀವು ಹಿಂದೆ ಒಣಕೆ ಇಟ್ಕೊಂಡ್ರೆ ನಾವು ಹಿಂದೆ ಇರ್ತೀವಿ, ನಾವು ಒಣಕೆ ಹಿಡಿಯಲ್ಲ, ನಾವು ಹಿಡಿಯೋದಿಲ್ಲ. ನಮ್ದು ಈ ಪುಣ್ಯಾತ್ಮನ ಮಾರ್ಗ, ಆ ದಾರಿನಲ್ಲಿ ಎಷ್ಟೇ ಕಷ್ಟ ಬರಲಿ ನಾವು ಅಹಿಂಸಾತ್ಮಕವಾಗಿ ಹೋರಾಡ್ತೀವಿ. ಆದ್ರೆ ಅಲ್ಲೂ ಗೊತ್ತಿರ್ಲಿ, ಚೌರಿ ಚೋರ ಅಂತ ಆದಾಗ ನಮ್ಮದೇ ದೇಶದ ಪೊಲೀಸ್ನವರು ಬ್ರಿಟಿಷರ ಅಧಿಕಾರಿಗಳಾಗಿದ್ರು ಅಷ್ಟೇ. ಅಲ್ಲಿ ಜನ ತಲೆ ಕೆಟ್ಟು ಅಸಹಕಾರ ಚಳವಳಿನಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು, ಸತ್ತವ್ರನ್ನ ಮಣ್ತಂಬಂದ್ರೆ. ಆದ್ರೆ ಯಾವ ಸಂಬಳದಲ್ಲಿದ್ರು? ಬ್ರಿಟಿಷರ ಸಂಬಳದಲ್ಲಿದ್ರು. ಹೋರಾಟ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಕಿಚ್ಚೆದ್ದಿತ್ತು. ಆದ್ರೆ ಮಹಾತ್ಮ ಗಾಂಧೀಜಿ ಇಲ್ಲ, ಈ ತರಕ್ಕೆ ಮಾಡಿದ್ರೆ ಇದು ಸರಿ ಹೋಗಲ್ಲ, ಇದು ಸತ್ಯದ ದಾರಿ ಅಲ್ಲ. ಆಮೇಲೆ ಬ್ರಿಟಿಷರು ನಮ್ಮನ್ನ ಹೊಡೆದಾಡ್ಬಿಡ್ತಾರೆ ಅನ್ಕೊಂಡು ಆ ಹೋರಾಟದಿಂದ ಹಿಂತೆಗೆದ್ರು. ಹಾಗಾಗಿ ನೀವು ತಕ್ಷಣದಲ್ಲಿ ಹೋರಾಟ ಗೆಲ್ಲೋದಿಕ್ಕಾಗೋದಿಲ್ಲ. ತಕ್ಷಣದಲ್ಲಿ ಹೋರಾಟ ಗೆಲ್ಲೋದಿಕ್ಕಾಗುತ್ತಾ? ಏನ್ ಬೇಕಾದ್ರೂ ಮಾಡ್ಬೋದು. ಸುದೀರ್ಘವಾದ ಹೋರಾಟ ಕೃಷ್ಣಪ್ಪ ಅವರೇ, ಗೌಡ್ರೆ ಎಷ್ಟು ದಿವಸ ಮಾಡಿದ್ರು ಚನ್ನರಾಯಪಟ್ಟಣದಲ್ಲಿ? 4.5 ವರ್ಷ. ಆ 4 ವರ್ಷದ ಹಿಂದೆ ಅದೇ ಗಾಡಿ ನೋಡಿ, ಎಲ್ಲಿ ವೆಂಕಟೇಶ ಮೂರ್ತಿ ಬಂದಿಲ್ವ ಇವತ್ತು? ಅದೇ ಗಾಡಿಯಲ್ಲಿ 1 ವಾರ ಕೊಟ್ಟು ನಾವು ಪ್ರಚಾರ ಮಾಡಿಸಿದ್ವಿ ಚನ್ನರಾಯಪಟ್ಟಣದಲ್ಲಿ. ಇದೇ ಗಾಡಿ 1 ವಾರ ಓಡಾಡ್ತಲ್ಲಿ ಆ ಹೋರಾಟದ ಆರಂಭದಲ್ಲಿ. ಹಾಗಾಗಿ ಸುದೀರ್ಘವಾದ ಹೋರಾಟ ಇದು ನಾಳೆನೆ. ಯಾಕೆಂದ್ರೆ ಈ ರಾಜಕಾರಣಿಗಳು ನೋಡೋಣ ಹೊಡೆಯೋಣ ಏನಾಗ್ಬಿಡ್ತಾರೆ, ಇವತ್ತು ಹತ್ತಿರ್ತಾರೆ, ನಾಳೆ 2 ಆಗ್ತಾರೆ. ಇದರಲ್ಲೇ ಯಾರೋ ಇಬ್ಬರನ್ನ ಬುಕ್ ಮಾಡ್ಕೊಂಡು ಒಬ್ಬನ ಕಾರ್ ಕೊಡಿಸಿ, ಒಬ್ಬನ ಸೈಟ್ ಕೊಟ್ಟು ಅಥವಾ ಇನ್ನೊಬ್ಬನಿಗೆ ಯಾರೋ ತಿನ್ನೋರು ಕೊಟ್ಟು ನೋಡೋಣ, ಹೊಡೆಯೋಣ, ಸೂಟ್ ಕೇಸ್ ಕೊಟ್ಟು ಹೊಡೆಯೋಣ ಅಂತ ಇರ್ತಾರೆ. ಅದಾಗ್ಲಿಲ್ಲ ಅಂದಾಗ ಮಾತ್ರ ಅವರು ತಮ್ಮ ದರ್ಪದ ಸಿಂಹಾಸನದಿಂದ ಕೆಳಗಡೆ ಇಳಿದು ಬಂದು ಚನ್ನರಾಯಪಟ್ಟಣದಲ್ಲಿ ಮಾಡೋ ಹಾಗೆ ಮಾಡುವಂತದ್ದು. ಈ ಸಂದರ್ಭದಲ್ಲಿ ಅಧಿಕಾರಿಗಳಿದ್ದಾರೆ. ನಿನ್ನೆ ತಾನೇ ನಾನು ಹೇಳ್ತಾ ಇದ್ದೆ, ಈ ವ್ಯಾಪ್ತಿಯಲ್ಲಿ ಯಾವ ಹಳ್ಳಿಗಳಲ್ಲಿ ಇವತ್ತು ಭೂಸ್ವಾಧೀನ ಆಗ್ತಾ ಇದೆಯೋ ಆ ಹಳ್ಳಿಗಳಲ್ಲಿರುವಂತಹ ಹಾಲು ಉತ್ಪಾದಕ ಸೊಸೈಟಿಗಳು, ಅದು ಜನರ ಸಂಸ್ಥೆಗಳು, ಹಾಲು ಉತ್ಪಾದಕ ಸಹಕಾರ ಸಂಘಗಳು, ಜನರ ಸಹಕಾರ ಸಂಘಗಳು, ನೀವು ಏನ್ ಮಾಡ್ಬೇಕು ಗೌಡ್ರೆ? ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಏನ್ ಮಾಡ್ಬೇಕು? ಠರಾವ್ ಮಾಡಬೇಕು. ಪ್ರತಿ ಹಳ್ಳಿಯಲ್ಲೂ ಠರಾವ್ ಮಾಡಬೇಕು. ಪ್ರತಿ ಹಳ್ಳಿನಲ್ಲಿ ಅಲ್ಲಿ 5 ಹಳ್ಳಿಗಳಿದ್ರೆ 6 ಹಳ್ಳಿ ಇದ್ರೆ 6 ಹಳ್ಳಿಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಠರಾವ್ ಮಾಡಬೇಕು. ನಮ್ಮ ಜೀವನೋಪಾಯ, ನಮ್ಮ ಜೀವನ ಇದ್ರ ಮೇಲೆ ನಿಂತಿದೆ. ಇಲ್ಲಿ ಭೂಸ್ವಾಧೀನವಾದ್ರೆ ನಮ್ಮ ಹಳ್ಳಿಗಳಲ್ಲಿ ಯಾವುದೇ ಹಸುಗಳಿಗೆ ಮೇವಿರೋದಿಲ್ಲ, ಹಾಗಾಗಿ ಹಾಲು ಉತ್ಪಾದನೆ ಮಾಡೋದಕ್ಕಾಗೋದಿಲ್ಲ, ನಮ್ಮ ಜೀವನೋಪಾಯವು ಹೋಗುತ್ತೆ. ಹಾಗಾಗಿ ಇಲ್ಲಿ ಭೂಸ್ವಾಧೀನ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಅನುಮತಿ ಇಲ್ಲ ಅಂತೇಳಿ ಠರಾವ್ ಮಾಡಿ ಅದನ್ನ ಚಿಮ್ಮಲ್ಲು, ಈ ಚಿಕ್ಕಬಳ್ಳಾಪುರ ಮೆಡಿಕಲ್ ಏನಿದೆ ಸರ್, ಏನದು ಮಿಲ್ಕ್ ಯೂನಿಯನ್ ಲಿಮಿಟೆಡ್, ಅಲ್ಲಿಗೆ ಕೋಚಿಮಲ್ಲು ಎರಡಿತ್ತಿಗೆ ಒಂದಾಗಿದೆಯಾ? ಒಂದಿತ್ತಿಗೆ 2 ಆಗಿದೆ. ಕೋಚಿಮ ಅಲ್ಲಿಗೆ ಕಳಿಸ್ಬೇಕು. ಅದನ್ನ ಪಶು ಸಂಗೋಪನಾ ಇಲಾಖೆಯವರೆಗೂ ಕಳಿಸ್ಬೇಕು, ತಹಸೀಲ್ದಾರ್ ಕಳಿಸ್ಬೇಕು. ಅದೇ ರೀತಿಯಲ್ಲಿ ನಿನ್ನೆ ನಾನು ಮನವಿ ಮಾಡಿದೆ, ಇಲ್ಲಿ ಏನು ರೇಷ್ಮೆ ಬೆಳೀತಾ ಇದ್ರೆ ಬೆಳೆಯೋದ್ರಿಂದಾಗಿ ಮಾತ್ರ ಆ ಚಾಕಿ ಮಾಡೋರಿಗೆ, ರೇಷ್ಮೆ ಗೂಡು ಮಾರ್ಕೆಟ್ ಅಲ್ಲಿ ಅದನ್ನ ಸಾಗಿಸುವಂತವ್ರಿಗೆ, ಅಲ್ಲಿ ವ್ಯಾಪಾರಿಗಳಿಗೆ, ಅಲ್ಲಿ ನೂಲು ತೆಗಿಯೋರಿಗೆ, ರೇಷ್ಮೆ ಸೀರೆ ನೇಯೋರಿಗೆ ಕೆಲಸ, ಉದ್ಯೋಗ. ಅವ್ರು ಬರ್ಬೇಕೋ ಬೇಡವೋ? ಹಾಗಾಗಿ ಯಾವ ಪುರುಷಾರ್ಥಕ್ಕೆ 250 ಕೋಟಿ ರೂಪಾಯಿ ಇವತ್ತಲ್ಲಿ ಹೈಟೆಕ್ ಸರಿ ಏನು ಸಿಲ್ಕ್ ಮಾರ್ಕೆಟ್, ಸಿಲ್ಕ್ ಮಾಲ ಏನಂತಾರೆ ಮೊಟ್ಟೆಗೆ, ಗೂಡು ಮಾರ್ಕೆಟ್, ರೇಷ್ಮೆ ಗೂಡಿನ ಮಾರ್ಕೆಟ್, ಹೈಟೆಕ್ ಮಾರ್ಕೆಟ್ 250 ಕೋಟಿ ಕಟ್ತಾ ಇದ್ರಂತೆ. ಇನ್ಯಾವ ಉದ್ಧಾರಕ್ಕಾಗಿ, ಯಾವ ಉದ್ಧಾರಕ್ಕಾಗಿ ಕಟ್ತಾ ಇದ್ದಾರೆ? ಅಲ್ಲಿ ಬೆಳೆಯವರೇ ಇಲ್ಲ ಅಂದಾಗ, ಅಲ್ಲಿ ರೇಷ್ಮೆ ಗೂಡು ಬೆಳೆಯವರೇ ಇಲ್ಲ ಅಂದಾಗ ಎಲ್ಲಿಂದ ಏನಕ್ಕೆ ಬೇಕಾಗುತ್ತೆ? ಹಾಗಾಗಿ ಅವರನ್ನು ಸಹ ಕರಿಬೇಕು. ನೀವೊಂದು ನಿಯೋಗ ಹೋಗ್ಬೇಕು ಗೌಡ್ರೆ, ನಾನು ಹೇಳಿದಲ್ವಾ, ನೀವೊಂದು ನಿಯೋಗ ಹೋಗ್ಬೇಕು. ಅವರು ರಾಜಣ್ಣ ಅವರು ಮಾಜಿ ಶಾಸಕರು ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಬೆಳಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ಅಂತ. ಒಂದು ನಿಯೋಗ ಹೋಗಿ ಶಿಲ್ಘಾಟದಲ್ಲಿರುವಂತಹ ಎಲ್ಲ ರೇಷ್ಮೆ ವ್ಯಾಪಾರಿಗಳನ್ನ ಭೇಟಿ ಮಾಡಬೇಕು, ಅಧಿಕೃತ ನಿಯೋಗ ಹೋಗ್ಬೇಕು. ನೋಡ್ರಪ್ಪ, ನಾವು ಉಳಿದ್ರೆ ನೀವು ಉಳಿದ್ವಿ, ಇಲ್ಲಾಂದ್ರೆ ನಮಗಿಂತ ಮೊದಲು ಮಣ್ಣು ತಿನ್ನೋರು ಯಾರು? ಅವರೇ. ರೈತರಲ್ಲ, ರೈತ ಹೇಗೋ ಬದುಕ್ತಾನೆ.
ಇವರಿಗಿಂತ ಮೊದಲು ಮಣ್ ತಿನ್ನೋರು ಯಾರು? ಆ ರೇಷ್ಮೆ ರೇಷ್ಮೆ ಗೂಡಿನ ವ್ಯಾಪಾರಿಗಳು, ಆ ನೂಲ್ ತೆಗಿಯೋರು, ರೇಷ್ಮೆ ಸೀರೆ ನೇಯುವಂತವ್ರು. ಹಾಗಾಗಿ ಅವರನ್ನು ಸೇರಿಸ್ಕೊಳ್ಳಿ ಹೋರಾಟಕ್ಕೆ. ಇನ್ನು SR ಹಿರೇಮಠರು ಅವರನ್ನು ನಾನು ಸಹ ಮುಂದಿನ ಸಲ ಅವ್ರು ಬೆಂಗಳೂರು ಬಂದಾಗ ಇಲ್ಲಿ ಕರ್ಕೊಂಡು ಬರ್ತೀನಿ. ಮೊನ್ನೆ ತಾನೇ ಅವರು ಮೈಸೂರಿಗೆ ಹೋಗಿ ಆ ಹೋರಾಟವನ್ನು ಬಿಡದಿ ಹೋರಾಟವನ್ನು ಬೆಂಬಲಿಸಿದ್ರೆ ಬಹುಶಃ 25ನೇ ತಾರೀಕು ಬರ್ಬೋದು. ನಾನು ಬೆಳಿಗ್ಗೆ ಫೋನ್ ಮಾಡಿದ್ದೆ, ಬೆಳಿಗ್ಗೆ ಫೋನ್ ಮಾಡಿದ್ರು ಅವರು. ನಾನು ಅವ್ರ ಜೊತೆಗೆ ಮಾತಾಡಿದ್ರೆ ಇದನ್ನ ಇದೀನಿ ಅಂತ ಹೇಳಿದ್ರೆ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರು. 25ನೇ ತಾರೀಕು ಬಿಡದಿ ಅವರು ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಇಟ್ಕೊಂಡಿದ್ದಾರೆ. ಅಲ್ಲಿಗೇನವರು ಬಂದ್ರೆ ಸಾಧ್ಯ 26ನೇ ತಾರೀಕು ನಾನು ಇಲ್ಲಿಗೆ ಅವ್ರನ್ನ ಕರ್ಕೊಂಡು ಬರ್ತೀನಿ. ಅದೇ ತಾರೀಕೆ ರಾಜಾಕಾಂತ್ ಅವರು ಒಂದು ಹೋರಾಟ, ನಾವೆಲ್ಲ ಜೊತೆ ನಿಂತ್ಕೊಳ್ಬೇಕು. ನಂದು ಮಾತ್ರ ಆಗ್ಬಿಡ್ಲಿ, ಬೇರೆ ಇನ್ಯಾವುದೋ ದಲಿತರ ಹೋರಾಟ, ಕಾರ್ಮಿಕರ ಹೋರಾಟ, ಇನ್ಯಾವುದೋ ಒಬ್ರು ಹೋರಾಟ ಅದು ಅವ್ರ ಕಷ್ಟ ಅಂದ್ಕೊಂಡ್ರೆ ನಾವು ಮನುಷ್ಯರಲ್ಲ. ಬರೀ ನಮ್ಮದನ್ನ ಮಾತ್ರ ನಾವು ನೋಡ್ಕೊಳ್ಳುವಂತ ಸ್ವಾರ್ಥಿಗಳಾಗ್ಬಿಡ್ತೀವಿ. ಸಮಾಜದಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ಬದುಕಬೇಕೋ ಬೇಡ. ಯಾವುದೇ ನ್ಯಾಯಪರವಾದ ಹೋರಾಟದಲ್ಲಿ ನೀವು ಬೆಂಬಲಿಸಿದ್ರೆ ಮಾತ್ರ ನಿಮ್ಮ ಹೋರಾಟಕ್ಕೆ ಇನ್ನೊಬ್ಬರ ಬೆಂಬಲವನ್ನ ಕೇಳುವ ಅರ್ಹತೆ ಯೋಗ್ಯತೆ ಬರುತ್ತೆ. ಕೇವಲ ನನ್ನ ಮಾತ್ರ ನೋಡ್ಕೊಳ್ತೀನಿ, ನನ್ನ ಬಗ್ಗೆ ಹರಿದ್ರೆ ಸಾಕು ಅನ್ನೋದಿದ್ರೆ ಅವರಂತಹ ಅಪ್ರಾಮಾಣಿಕರು ಇನ್ಯಾರು ಇಲ್ಲ. ಹೋರಾಟ ಗೆಲ್ಲಬಹುದು, ಆದ್ರೆ ಅದರಿಂದ ಒಳ್ಳೇದಾಗೋದಿಲ್ಲ. ಹಾಗಾಗಿ ಅಂತಹ ನ್ಯಾಯಪರವಾದ ಹೋರಾಟಗಳಿಗೆ ನಾವು ಬೆಂಬಲಿಸಬೇಕು. ನಾವು ಸಹ ಮಾತಾಡಿಕೊಂಡು ಶ್ರೀನಿವಾಸ್ ಅವ್ರದ್ದು ಮಾತಾಡ್ಕೊಳ್ಳಿ, ಅವ್ರ ಹೋರಾಟವನ್ನು ಸಾಧ್ಯವಾದಷ್ಟು ಬೆಂಬಲಿಸೋಣ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ನೀವು ಹೆಣ್ಮಕ್ಳು ಅಮ್ಮ ಸ್ವಲ್ಪ ಗಾಡಿ ಓಡೋದನ್ನು ಕಲಿಬೇಕು. ನೀವು ನಮ್ಮ ಆನೇಕಲ್ ತಾಲೂಕಲ್ಲಿ ಹೆಣ್ಮಕ್ಳು ಎಲ್ಲ ಬೈಕ್ ತಗೊಂಡ್ ಬಂದಿದ್ರು. ಬೈಕ್ ಅಂದ್ರೆ ಏನು, ಅದು ಸ್ಕೂಟಿನೋ ಪೂಟಿನೋ ಇರುತ್ತಲ್ಲ ಅಂತಾವು. ನೀವು ಅಂತ ತಗೊಂಡ್ ಮುಂದೆ ನಿಂತ್ಕೋಬೇಕು. ಈ ಪೊಲೀಸ್ ಇದಾರಲ್ಲ, ಕೆಲವೊಂದ್ಸಲ ಗಂಡಸ್ರಿದ್ರೆ ಹೊಡೆದಾಕ್ಬಿಡ್ತಾರೆ. ಹೆಂಗಸರು ಪೊಲೀಸರೇ ಮುಟ್ಟಬೇಕು, ಹೆಣ್ಣು ಪೊಲೀಸರೇ ಮುಟ್ಟಬೇಕು. ಆವಾಗ ಸ್ವಲ್ಪ ಇದ್ ಮಾಡ್ತಾರೆ. ಮೊನ್ನೆ ಇದಕ್ಕಿಂತ ದೊಡ್ಡ ಬೈಕ್ ಜಾತ ಬಂದಿತ್ತೋ ಇಲ್ವೋ, ಪೊಲೀಸರು ಅದನ್ನ ಸದೆ ಬಡಿದ್ರು ಇಲ್ವೋ. ನೀವು ಅವತ್ತೊಂದು 25 ಜನ ಹೆಣ್ಮಕ್ಳು ಮುಂದೆ ಇಟ್ಕೊಂಡು ಟುರ್ರ ಅಂದಿಲ್ಲ, ಅವರು ಪರ ಅಂತ ಹೊಡಿದ್ರು. ನನಗೇನು ಬೇಸರ ಆಯ್ತು ಇವತ್ತು. ಅವತ್ತು ಬಹಳ ಜನ ಹೆಣ್ಮಕ್ಳು ಬಂದಿದ್ರು, ಆದ್ರೆ ಗಾಡಿ ಓಡಿಸೋರೇ ಇಲ್ವೇ ನಿಮ್ಮೂರಲ್ಲಿ? ನಿಮ್ಮ ಮಕ್ಕಳು ಎಷ್ಟು ಜನ ಮಕ್ಕಳು ನಿಮ್ಮ ಮನೆಗಳಲ್ಲಿ ಇಂಜಿನಿಯರ್ಗಳು, ಡಾಕ್ಟರ್ಗಳು ಆಗಿಲ್ಲ ಹೆಣ್ಮಕ್ಳು ಆಗಿದಾರೋ ಇಲ್ವೋ? ಅವ್ರಿಗೆಲ್ಲ ಗಾಡಿ ಓಡಿಸೋದಿಕ್ಕೆ, ಕಾರ್ ಓಡಿಸೋದಿಕ್ಕೆ ಬರುತ್ತಾ ಇಲ್ವೋ ನಿಮ್ಮ ಮನೆಗಳಲ್ಲಿ? ಅವರೆಲ್ಲ ಬರಬೇಕು. ಅವ್ರು ಮಾತ್ರ ಚೆನ್ನಾಗಿ ಬೆಂಗಳೂರಲ್ಲಿ IT ಕಂಪ್ನಿಲೋ ಅಥವಾ ಇನ್ನೆಲ್ಲೋ ಓದ್ಕೊಂಡಿರೋದು ಅಥವಾ ಕೆಲಸ ಮಾಡ್ಕೊಂಡಿರೋದು. ಅಪ್ಪ ಅಮ್ಮ ಮಾತ್ರ, ಅಪ್ಪ ಅಮ್ಮ ಅಣ್ಣ ತಮ್ಮ ಅವ್ರನ್ನ ಓದಿದವರು, ಅವ್ರಿಗೆ ಕಷ್ಟಪಟ್ಟಂತವ್ರು ಇಲ್ಲಿ ಎಲ್ಲಿಗೆ DC ಕಚೇರಿ ಮುಂದೆ ಕೂತು ಧರಣಿ ಮಾಡ್ಬೇಕಾ? ಏನ್ರಪ್ಪ ಕುಮಾರ್ ಹೇಳ್ಬೇಕು ನಿಮ್ಮ ಫ್ರೆಂಡ್ಸ್ಗೆಲ್ಲ, ಯಾವನೇ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೋ ಈ ಹಳ್ಳಿಗಳಲ್ಲಿ, ಯಾವನೇ ಒಂದು ಇಂಜಿನಿಯರ್ ಡಾಕ್ಟರ್ ಆಗಿ ಕೆಲಸದಲ್ಲಿದ್ದಾನೋ ಅವನ್ನೆಲ್ಲ ಬರಬೇಕು. ಈ ತರ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಅಪ್ಪ ಅಮ್ಮನ ಮೇಲೆ ಗೌರವ ಇಲ್ಲ, ಹುಟ್ಟೂರಿನ ಮೇಲೆ ಗೌರವ ಇಲ್ಲ ಅಂತ ಆಗ್ಬಿಡುತ್ತೆ. ನಾನು ಅವ್ರ ಮನವಿ ಮಾಡ್ತೀನಿ. ಅವರೆಲ್ಲ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಾನು ಹೋದ್ಮೇಲೆ ಸ್ವಲ್ಪ ಸ್ಟ್ರಾಂಗ್ ಆದ್ರು. ಎಲ್ಲಿ ಬಿಡದಿ ಬೈರ್ಮಂಗಲದಲ್ಲಿ ಒಂದು 4-5 ಹುಡುಗರು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದ್ರು, ಫೇಸ್ಬುಕ್ ಅಲ್ಲಿ ಲೈವ್ ಮಾಡಿದ್ರು. ಅದೇ ರೀತಿಯಲ್ಲಿ ಅಲ್ಲಿ ಒಂದ್ 2 ಹೆಣ್ಮಗಳು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಎಷ್ಟು ಚೆನ್ನಾಗಿ ಮಾತಾಡೋದು. ಇಂಜಿನಿಯರ್ ಮಾತಾಡೋದು ಇಲ್ಲಪ್ಪ. ಯಾರು ಇದ್ದಾರ ನಿಮ್ಮ ಮನೆಗಳು ಯಾರು ಇಲ್ವಾ? ಕೃಷ್ಣಪ್ಪ ಅವರೇ, ನಿಮ್ಮ ಮನೆಗಳಲ್ಲಿ ಜಾಸ್ತಿ ಇಂಜಿನಿಯರ್ ಮಾಡಿರೋ ಹೆಣ್ಮಕ್ಳು ಗಂಡ್ಮಕ್ಳು ಇದಾರೆ ಇಲ್ವಾ? ಎಲ್ಲಪ್ಪ ಎಲ್ಲಣ್ಣ ಎಲ್ಲೇ? ಯಾಕೆ ಒಂದ್ ದಿವಸ ರಜಾ ಬರೋದು ಬರಲ್ವಾ? ನಮ್ಮ ಪಕ್ಷದಲ್ಲಿ ಟಿ ಶರ್ಟ್ ಹಾಕೊಂಡಿದ್ರು ನೋಡಿ, 70-80% ಜನ ಇವತ್ತು ಕೂಲಿ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಇವತ್ತು ಕೂಲಿ ಕೆಲಸ ಬಿಟ್ಟು ಈ ಹೋರಾಟ ನಾವು ಬೆಂಬಲಿಸಬೇಕು ಅಂತ ಬಂದಿದ್ದಾರೆ. ನಿಮ್ಮೂರಿನ ಮಕ್ಕಳಲ್ಲಿ ನೋಡಿ, ನಮ್ಮೂರು ಲೈವ್ ಮಾಡ್ತಾ ಇದ್ದಾರೆ. ನಿಮ್ಮೂರು ಯಾರಾದ್ರೂ ಲೈವ್ ಮಾಡ್ತಿದ್ದೀರಾ? 156 ದಿವಸ ಹೋರಾಟ ಮಾಡ್ತಾ ಇದ್ದೀರಾ. ಆಧುನಿಕ ಮಾಧ್ಯಮಗಳನ್ನ ಬಳಸ್ಕೊಂಡು, ಸಾಮಾಜಿಕ ಮಾಧ್ಯಮಗಳನ್ನ ಬಳಸ್ಕೊಂಡು ಯಾರಾದ್ರೂ ಮಾಡ್ತಿದ್ದೀರೇನ್ರಪ್ಪ? ನಮ್ಮವರೆಲ್ಲ ತೆಗೆದು ಫೋಟೋ ತೆಗೆದು ಹಾಕೊಂಡ್ರೆ ನಾವೊಂದು ಅವ್ರು ಕಲಿಸಿ ಸ್ವಲ್ಪ. ನೀವಲ್ಲ, ನೀವು ಕುತ್ಕೊಳ್ಳಿ. ಅವ್ರು 75 ವರ್ಷದವರು ಹಿರಿಯರು ಬಂದಿದ್ದಾರೆ ಬೆಂಗಳೂರಿಂದ. ನಮ್ಮವರು ಎಲ್ಲ ವಿಡಿಯೋ ಮಾಡ್ತಿದ್ರು, ಲೈವ್ ಮಾಡ್ತಿದ್ದಾರೆ. ನಿಮ್ಮಲ್ಲಿ ನೋಡಿ ಎಲ್ಲ ನಿಂತ್ಕೊಂಡಿದ್ರೆ ಎಲ್ಲ ನಾನು ನಿಂದು ಫೋನು ಹೇಗೇನ ಒಂದು ಫೇಸ್ಬುಕ್ ಹಾಕು, ಒಂದು ವಾಟ್ಸ್ಆಪ್ ಹಾಕಿ ನೀವೆಲ್ಲ. ನಮ್ಮ ಹೋರಾಟ ಇದು, ನಮ್ಮ ಹೋರಾಟವನ್ನು ನಾವು ಬೆಂಬಲಿಸಬೇಕು ಅಂದ್ರೆ ಇವತ್ತು ಎಷ್ಟೋ ಜನ ಮಾಧ್ಯಮದವರು ಸಹಾಯ ಮಾಡೋದಿಲ್ಲ. ಅಂತ ಸಂದರ್ಭದಲ್ಲಿ ಯಾರು ಹೋರಾಟವನ್ನ ಜನರಿಗೆ ಮುಟ್ಟಿಸ್ಬೇಕು? ನಾವೇ ಮುಟ್ಟಿಸ್ಬೇಕು. ತೆಗೀರಪ್ಪ, ನಮ್ಮವ್ರ ಮೊದಲು ತೆಗೀರೋಣ. ಅವ್ರಿಗೆ ಹೇಳೋದಕ್ಕೆ ಮೊದಲು ನಮ್ಮವ್ರು ತೆಗೀರೋಣ. ತೆಗೆದೊಂದು ಸೆಲ್ಫಿ ತಗೊಳ್ರಪ್ಪ. ಜಂಗಮ ಕೋಟೆ ರೈತರ ಪರವಾಗಿ ನಾನು, ಯಾರು ಹೇಳಿ? ಜಂಗಮ ಕೋಟೆ ರೈತರ ಪರವಾಗಿ ನಾನು ಅಂದ್ರೆ ನಾನಲ್ಲ, ನೀವೇ. ನಾನು ಅಂತೇಳಿ ಡೇಟ್ ಹಾಕಿ ಒಂದು ಸೆಲ್ಫಿ ತೆಗೆದು ನಿಮ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಅದೇ ತರಕ್ಕೆ ನೀವು ಪ್ರತಿ ದಿವಸ ಹೋರಾಟ ಮಾಡ್ತಿರಲ್ಲ, ಅದ್ಯಾವುದು ವೆಬ್ ಪೇಜ್, ಅದು ಗ್ರೂಪ್, ಇದು ಫೇಸ್ಬುಕ್ ಗ್ರೂಪ್ ಇದು ಮಾಡ್ತಿರೋರು ಪೇಜ್ ನೀವಲ್ವಾ? ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕುಮಾರ್. ಇಲ್ಲಿ ಎಲ್ಲ ಹೋರಾಟಗಳು, ಬೇರೆ ಬೇರೆ ಭಾಗದ ಹೋರಾಟಗಳೆಲ್ಲ ಆಗ್ತಾರೆ. ಆ ತರಕ್ಕೆ ನೀವು ಇಲ್ಲಿ ಲೈವ್ ಮಾಡಬೇಕು. ಪ್ರತಿ ದಿವಸ ಯಾರೋ ಬರ್ತಾರಲ್ಲ ಗೆಸ್ಟ್ಗಳಲ್ಲಿ, ಹೋರಾಟವನ್ನು ಬೆಂಬಲಿಸಿ ಅದನ್ನ ಮುಟ್ಟಿಸಬೇಕು ಜನಕ್ಕೆ. ಅದನ್ನ ಮಾಡಿ ಈ ತರಹದ ಸುದೀರ್ಘವಾದ ಹೋರಾಟ ಇದು. ನಾವೇನು ಚೂ ಮಂತ್ರ ಗಾಳಿ ಹಾಕಿ ಗೆಲ್ಸಕ್ಕಾಗಲ್ಲಪ್ಪ. ನಿಮ್ಮ ಬೆಂಬಲ ಇದ್ರೆ ನೀವು ಮಾಡ್ತಿರೋ ಹೋರಾಟಕ್ಕೆ ಒಂದು ಹಿಂದ್ಗಡೆ ಒಂದು ಶಕ್ತಿ ಕೊಡ್ತೀವಿ ನಾವು.
ಶಕ್ತಿ ಕೊಡ್ತೀವಿ, ನಿಮ್ ಜೊತೆಗೆ ನಿಲ್ತೀವಿ. ಯಾವುದೇ ಕೇಸ್ಗೆ ಇನ್ನೊಂದಕ್ಕೆ ನಾವೇನು ಹೆದರೋದಿಲ್ಲ. ಆದ್ರೆ ನೀವು ಮುಂದುವರಿಬೇಕು. ಹಾಗಾಗಿ ನೀವು ಮುಂದುವರಿಯಿರಿ. ಆ ನಿಟ್ಟಿನಲ್ಲಿ ಜನರಿಗೆ ವಿಚಾರವನ್ನ ಮುಗಿಸಿ. ಒಂದು ವಿಚಾರ ಆಗಲಿ ಯಾರು ಹೇಳ್ತಾ ಇದ್ವಿ, ಬಿಡದಿಗೆ ನಾವು ಹೋಗಿ ಈ ತರ ಲೈವ್ ಮಾಡಿದ ಮೇಲೆನೆ ಜನಕ್ಕೆ ಗೊತ್ತಾಗಿದ್ದು ಆ ಹೋರಾಟ. 450 ದಿನಗಳಿಂದ ಬಿಡದಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ರೈತರು ಅಂತ ಗೊತ್ತಾಗಿದ್ದು ಯಾರ ಕಾರಣಕ್ಕಾಗಿ? ನಮ್ಮ ಕಾರಣಕ್ಕಾಗಿ. ಅಲ್ಲಿ ಹೋಗಿ ಅಂತ ದೊಡ್ಡ ಟ್ಯಾಂಕ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಅದೇನು ವನ ಸಂಪತ್ತು, ಪ್ರಾಕೃತಿಕ ಸಂಪತ್ತು, ಲಕ್ಷಾಂತರ ತೆಂಗಿನ ಮರಗಳು, ಲಕ್ಷಾಂತರ ಅಡಿಕೆ ಮರಗಳು. ಅದನ್ನ ನೋಡಿ ಜನ ಗಾಬರಿಯಾಗಿ, ಓ ಇಂಥ ಭೂಮಿಯನ್ನ ಇವರು ಬಂಜರು ಮಾಡಿ ಇಲ್ಲಿ ಲೇಔಟ್ ಮಾಡೋದಕ್ಕೆ ಹೋಗಿದ್ದಾರೆ ಅಂತೇಳಿ ಜನ ಮಾತಾಡೋಕೆ ಶುರು ಮಾಡಿದ್ಮೇಲೆ ಆ ಹೋರಾಟ ಆ ಹಂತಕ್ಕೆ ಬಂತು. ಹಾಗಾಗಿ ನೀವು ಅಷ್ಟೇ ಇಲ್ಲಿ ಧರಣಿ ಕೂತ್ಕೊಳ್ಳಿ, ಇಲ್ಲಿ ಮಾಡಿ, ಆವಾಗ ರೈತರನ್ನ ಮಾತಾಡಿಸಿ. ಬೆಳಗ್ಗೆ ನಮ್ಮ ಜೀವನ್, ರಘು ಜಾಣಗಿರಿ ಇವರೆಲ್ಲ ನಿಮ್ಮ ಹಳ್ಳಿ ಹೆಣ್ಮಕ್ಳನ್ನ ಮಾತಾಡ್ತಿಲ್ಲಮ್ಮ, ನೀವು ಮಾತಾಡಿದ್ರಲ್ಲಮ್ಮ. ಏನ್ ಹೆಸರು? ಮಕ್ಕಳಿದಾರ? ಏನ್ ಓದ್ತಿದ್ದಾರೆ? ಇಂಜಿನಿಯರ್. ಕೈ ಮುಗಿತೀನಿ. ನಿಮ್ ಇಂಜಿನಿಯರ್ ಮುಗಿದಿದ್ಯಾ? ಇನ್ನು ಓದ್ತಿದಾರ? ಕೆಲ್ಸಕ್ಕೆ ಹೋಗ್ತಿದಾರಾ? ಎಷ್ಟು? 50,000 ಲಕ್ಷ ಸಂಬಳ? ಕರೆ ಮಗನ ಮಗಳ? ಇಬ್ರು ನಾಳೆ ಕರೆದು ತೋಟಕ್ಕೆ ಹೋಗಿ ನಿಮ್ ಹೊಲದ ತೋಟನ ಇದ್ರೆ ಮಾಡ್ರೋ ಅಂತ ಹೇಳ್ರಿ ಮಕ್ಕಳಿಗೆ. ನಾನು ಮಾತಾಡ್ತೀನಿ, ನೀನು ಮಾತಾಡು, ಫೇಸ್ಬುಕ್ ಒಂದು ಪೇಜ್ ಕ್ರಿಯೇಟ್ ಮಾಡು, ನಮ್ದೇನ್ ಸಮಸ್ಯೆ ಅಂತ ಸಮಾಜಕ್ಕೆ ಹೇಳು ಅಂತ ಹೇಳಿ. ಪಕ್ಕದ ಮನೇಲಿ ಭಗತ್ ಸಿಂಗ್ ಹುಟ್ಟಬೇಕು, ಪಕ್ಕದ ಮನೇಲಿ ಮಹಾತ್ಮ ಗಾಂಧಿ ಹುಟ್ಟಬೇಕು, ಅವ್ನು ಹೋರಾಟ ಮಾಡ್ಬೇಕು. ನಿಮ್ಮ ಮನೆ ಮಕ್ಕಳೆಲ್ಲ ಏನಾಗಿರ್ಬೇಕು? ಡಾಕ್ಟರ್, ಇಂಜಿನಿಯರ್ ಆಗಿ ಸೇಫ್ ಆಗಿರ್ಬೇಕು. ಆಗುತ್ತಾ ತಾಯಿ? ಆಗಲ್ವಲ್ಲಮ್ಮ? ಹಾಗಾಗಿ ನೀವೆಲ್ಲ ದಯವಿಟ್ಟು ಅದನ್ನ ಮಾಡ್ರಪ್ಪ. ಏನ್ ಮಾಡ್ರೆ ಅಲ್ವಾ? ಇದನ್ನ ಮಾಡ್ಲಿಲ್ಲ ಅಂದ್ರೆ ಆಗಲ್ಲ ಹೋರಾಟ. ನೋಡಿ, ನಿಮ್ ಮಕ್ಕಳು ಚೆನ್ನಾಗಿದ್ದಾರೆ, ನಾವು ಬಿಸಿಲಲ್ಲಿ 2 ಗಂಟೆ ಪುಣ್ಯ ನೋಯ್ತು. ದಯವಿಟ್ಟು ಇದು ಎಲ್ರಿಗೂ ಹೋರಾಟ. ದಯವಿಟ್ಟು ಹಾಗಾಗಿ ನೀವು ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಮುಂದಿನ ಇನ್ನೊಂದು ವಾರ ದಿವಸದಲ್ಲಿ ನಾನು ಎಲ್ರಿಗೂ ಸಭೆ ಸೇರಿಸಿ ಎಲ್ಲ ಝೂಮ್ ಅಲ್ಲಿ ನಾವೆಲ್ಲ ಮಾತಾಡ್ಕೊಂಡು ಒಂದು ಒಳ್ಳೆಯ ಹೋರಾಟವನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡೋಣ ಅಂತ ಕೇಳ್ಕೊಳ್ತಾ, ಜಂಗಮ ಕೋಟೆ ಅನ್ನದಾತ ರೈತರ ಹೋರಾಟಕ್ಕೆ ನಮ್ಮ ಭೂಮಿ, ನಮ್ಮ ಭೂಮಿ, ನಾವು ಬೆಳೆದರೆ ಅನ್ನ, ನಾವು ಬೆಳೆದರೆ ಅನ್ನದಾತ ರೈತರ ಹೋರಾಟಕ್ಕೆ ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, ಜಂಗಮ ಕೋಟೆಯ ಹೋರಾಟ ಸಮಿತಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ KRS. ರವಿಕೃಷ್ಣ ರೆಡ್ಡಿ ಅವರಿಗೆ, ಸಿಎಂ ದೀಪಕ್ ಅವರಿಗೆ.